ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಅದರಲ್ಲಿರುವ ಸಮಸ್ತ ಜೀವಿ ರಾಶಿಗಳನ್ನು ಸಾಕಿ ಸಲ್ಲುತ್ತಿರುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ಇದುವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲರನ್ನು ಜೀವಿತರ ಸಂಖ್ಯೆಲಿಟ್ಟು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಪ್ರತಿದಿನ ನಿಮ್ಮ ನೀನು ಆಯ್ದುಕೊಂಡಂಥ ದಾಸರ ಮುಖಾಂತರವಾಗಿ ನಮಗೆಲ್ಲರಿಗೂ ಸತ್ಯವಾಕ್ಯವನ್ನು ತಂದೆ ಕೊಡ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ಇವತ್ತು ಸಹ ತಂದೆ, ಈ ಕೂಟಕ್ಕೆ ಇನ್ನೂ ಯಾರು ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಬಂದು ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ, ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ತಂದೆ, ಆ ವಾಕ್ಯದ ಪ್ರಕಾರ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ನಮ್ಮ ಓಟ ಓಡಿ ಮುಗಿಸೋ ಹಾಗೆ ತಂದೆ, ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ಪಾಠ ಅಂದ್ರೆ ನಾವು ನೋಡ್ತಿರುವಂತ 3ನೆಯ ಸಂಪುಟದ 6ನೇ ಅಧ್ಯಾಯದ ಮುಂದುವರೆದಂತ ಭಾಗವನ್ನು ನೋಡಕ್ ಹೋಗ್ತಿದ್ವಿ. ಅದ್ರ ಕೂಡ ವಿಶೇಷವಾಗಿ ನಾವು ನೋಡಿದಂತ ಪಾಠವಾದ ಪರಿಶೋಧಿಸಲ್ಪಡುವ ಪವಿತ್ರಾಲಯದ ವರ್ಗದವರು ಅನ್ನುವಂತ ಒಂದು ಭಾಗವನ್ನು ನೋಡ್ತಾ ಇದ್ವಿ. ದೇವರ ಮಕ್ಕಳು ಇಲ್ಲಿ ನೆನಪಲ್ಲಿ ಇಟ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂತ ನೋಡಿದ್ರೆ, ಇಲ್ಲಿವರೆಗೂ ಸುಗ್ಗಿಯ ಕಾರ್ಯದಲ್ಲಿ ನಾವು ಬಾಬಿಲೋನ್ ಇಲ್ಲವೇ ಹಣಜಿ ವರ್ಗದವರು ಮತ್ತೆ ಗೋಧಿ ವರ್ಗದವರ ಹೇಗೆ ಸಪರೇಷನ್ ನಡೆಯುತ್ತೆ ಅನ್ನೋ ವಿಷಯವನ್ನು ನೋಡಿದಾಗ, ಇನ್ಮೇಲೆ ಬರುವಂತಹ ಪಾಠಗಳಲ್ಲಿ ಈ ವಿಶೇಷವಾಗಿ ಈ ಗೋಧಿ ವರ್ಗದವರ ಮಧ್ಯದಲ್ಲಿ ನಡೆಯುವಂತಹ ಹಲವಾರು ವಿಷಯಗಳನ್ನ ಇಲ್ಲಿ ಗಮನದಲ್ಲಿ ನೋಡ್ಬೇಕಾಗುತ್ತೆ. ಹೌದು, ದೇವರ ಶುದ್ಧೀಕರಿಸುವ ಒಂದು ಕೆಲಸ ಅದು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ದೇವ್ರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾದಂತ ಒಂದು ಭಾಗ. ನಾವಾಗಿ ಕೆಲವೊಂದು ಊಹಾಪೋಹೆಗಳನ್ನ ಮಾಡ್ಕೊಳ್ದೆ, ಇಷ್ಟೇ ಇದನ್ನೇ ದೇವ್ರು ಇಡ್ತಾ ಇದಾರೆ, ಇದನ್ನೇ ದೇವ್ರು ಹೇಳ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ದೆ, ಬದಲಾಗಿ ದೇವರ ಯೋಜನೆಗಳನ್ನ ಸತ್ಯವೇದ ವಾಕ್ಯ ಅನುಸಾರವಾಗಿ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ. ಸರಿ, ನಾವು ಕೊನೆಯದಾಗಿ ಎಲ್ಲಿ ನಿಲ್ಸಿದ್ವಿ ಲಾಸ್ಟ್ ವೀಕ್ ಅಲ್ಲಿ? ಅದೇ ಪ್ಯಾರ 2 ಇದೆಯಲ್ಲ, 1878ರ ಸುಗ್ಗಿಯ ದೇವಾಲಯ ವರ್ಗದವರನ್ನು ಅಲ್ವಾ? ಓಕೆ, ಸ್ವಲ್ಪ ಸರಸ್ವರೇ, ನಾವು ಯಾವ ಭಾಗದಲ್ಲಿ ಇದೀವಿ? ಎಷ್ಟನೇ ಭಾಗ ನೋಡ್ಬೇಕಾಗಿರೋದು ಈಗ? 69. ಓಕೆ, ಹಾಗಾಗಿ ನಾವು ಪೇಜ್ ನಂಬರ್ 113 ನೋಡಿದ್ದೀವಿ. 1878ರಿಂದ ಸುಗ್ಗಿಯಲ್ಲಿ ದೇವಾಲಯ ವರ್ಗದವರನ್ನು ಪರೀಕ್ಷಿಸುವ ಹಾಗೂ ಪರಿಶೋಧಿಸುವ ಈ ಕಾರ್ಯವು ಕರ್ತನು ಅರಸನ ಪದವಿಯನ್ನು ವಹಿಸಿಕೊಂಡ ನಂತರ ಯಹೂದ್ಯ ಸಭೆಯ ವಿರುದ್ಧ ತೀರ್ಪನ್ನು ನೀಡುವ ಸಾಂಕೇತಿಕವಾದ ದೇವಾಲಯದ ಶುದ್ಧೀಕರಣದ ಕಾರ್ಯದ ಮುಂಚಾಯಿಯಾಗಿದೆ ಅನ್ನೋ ವಿಷಯವನ್ನ ನೋಡಿದ್ವಿ. ಹಾಗಾಗಿ ಅಲ್ಲಿ ಒಂದು ಶುದ್ಧೀಕರಣದ ಒಂದು ಪ್ರಕ್ರಿಯೆಯನ್ನ, ಒಂದು ವಿಷಯವನ್ನ ನಾವು ಲಾಸ್ಟ್ ಟೈಮ್ ಸ್ವಲ್ಪ ಗಮನದಲ್ಲಿಟ್ಟು ನೋಡಿ ಅಲ್ಲಿ ನಿಲ್ಲಿಸಿದ್ವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದು ಕೂಡ ವಿಶೇಷವಾಗಿ ಪಾಸುವರ್ ಸಮಯದ ಕೊನೆಯ ಸಮಯದಲ್ಲಿ ಆತನು ದೇವಾಲಯಕ್ಕೆ ಹೋಗಿ ಅಲ್ಲಿರುವಂತ ಚೀನಿವಾರರನ್ನು, ಪಾರಿವಾಳ ಮಾರುತ್ತಿದ್ದವರನ್ನು ಏನ್ ಮಾಡಿದ್ರು? ಚಾವಟಿಯಿಂದ ಹೊಡೆದು ಅವ್ರನ್ನ ಓಡಿಸುವಂತ ವಿಷಯವನ್ನ ಮಾಡೋದನ್ನ ನೋಡ್ತೀವಿ. ಯೇಸು ಕ್ರಿಸ್ತನ ಇಡೀ ಒಂದು ಜೀವನದ ಭಾಗವನ್ನು ತಗೊಂಡಾಗ ಆತನ ತಾಳ್ಮೆ, ಸಹಿಸುವಿಕೆ, ಪ್ರೀತಿ ಎಲ್ಲವನ್ನ ನಾವು ಗಮನದಲ್ಲಿ ಇಟ್ಟು ನೋಡ್ತೀವಿ. ಕೆಲವರಿಗಂತೂ ಈ ವಿಷಯ ನೋಡಿದಾಗ ಒಂಥರ ಬೇರೆ ರೀತಿನ ಅನಿಸ್ಬಿಡುತ್ತೆ. ಯಾಕೆ ಇಷ್ಟೊಂದು ಕೋಪ, ಯಾಕೆ ಇಷ್ಟೊಂದು ರೀತಿಯಲ್ಲಿ ಯೇಸು ಕ್ರಿಸ್ತನ ವರ್ತನೆ ಮಾಡಬೇಕಾಗಿರೋಂತ ಅವಶ್ಯಕತೆ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಗಮನಿಸೋದು ನಾವು ನೋಡಿರಬಹುದು. ನಾವು ಕೂಡ ನೋಡಿದಾಗ ನಮಗೂ ಹಂಗೆ ಅನಿಸುತ್ತೆ.
ಸಾಮಾನ್ಯವಾಗಿ ಈ ರೀತಿಯಾಗಿರ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಈ ರೀತಿಯಾಗಿ ಅಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನಂತ ಒಂದು ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಆ ಒಂದು ದೇವಾಲಯವನ್ನ ಆ ರೀತಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ವಿಷಯ ಅಲ್ಲಿ ಒಂದು ವಾಕ್ಯ ಕೂಡ ಬರುತ್ತೆ. ಆತನು ಆಲಯದ ಕುರಿತಾದ ಭಕ್ತಿ ವೈರಾಗ್ಯ ನನ್ನನ್ನು ದಗಿಸುತ್ತದೆ ಅನ್ನೋ ವಿಷಯವನ್ನು ಕೂಡ ಕೀರ್ತನೆಯಲ್ಲಿ ಬರುವಂತ ವಾಕ್ಯವನ್ನ ಅಲ್ಲಿ ರಿಪ್ರೆಸೆಂಟ್ ಮಾಡೋದನ್ನ ಕೂಡ ನೀವು ನೋಡ್ಬಹುದು. ಬಟ್ ಇಲ್ಲಿ ಇವತ್ತು ನಾವು ನೋಡ್ತಿರುವಂತ ಪಾಠದಲ್ಲಿ ಅದು ಮುಖ್ಯವಾಗಿ ಯಾವ ವಿಷಯವನ್ನ ಸೂಚಿಸ್ತಾ ಇದೆ ಅಂದ್ರೆ, ಅಲ್ಲಿ ಒಂದು ಸುಗ್ಗಿಯ ಕಾರ್ಯ, ಒಂದು ಸಪರೇಷನ್, ಒಂದು ಕ್ಲಿನ್ಸಿಂಗ್ ಪ್ರೋಸೆಸ್ ನಡೀತು. ಅದೇ ರೀತಿಯಾಗಿ ಈ ಒಂದು ಸುಗ್ಗಿ ಕಾರ್ಯದಲ್ಲೂ ಕೂಡ ಈ ರೀತಿಯಾದಂತ ಒಂದು ಕೆಲಸ ಈಗ ನಡಿಬೇಕಾಗಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನ ನಾವು ಓದಿದ್ವಿ, ಅಲ್ಲಿಗೆ ನಿಲ್ಸಿದ್ವಿ. ಇವತ್ತು ಅದರ ಮುಂದುವರೆದಂತ ಭಾಗವನ್ನ ನಾವು ನೋಡೋಣ. ಮುಂದುವರಿಸ್ತೀರಾ? ಓದಿ. ಈ ಸಾಂಕೇತಿಕ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿದ ಸಣ್ಣ ಚಾವಟಿಯು ಪ್ರಸ್ತುತ ಸುಗ್ಗಿಯಲ್ಲಿ ದೇವಾಲಯ ವರ್ಗದವರ ಮಧ್ಯದಲ್ಲಿ ತಿದ್ದಲು ಮತ್ತು ಸಾಬೀತುಪಡಿಸಲು ಮತ್ತು ಅಶುದ್ಧ ವರ್ಗದವರನ್ನು ಪ್ರತ್ಯೇಕಿಸಲು ಉಪಯೋಗಿಸುವ ವಿವಿಧ ಸತ್ಯಗಳನ್ನು ಪ್ರತಿನಿಧಿಸುತ್ತದೆ. ಈಗ ಪ್ರಕಟಿಸಿದ ಸತ್ಯವು ದೇವರ ಸಮರ್ಪಕವಾದ ಚಿತ್ತವನ್ನು, ಆತನ ಸೇವೆಗೆ ಪೂರ್ಣ ಪ್ರತಿಷ್ಠೆಯ ಅರ್ಥ ಸೂಚನೆಯನ್ನು ಮತ್ತು ಕರ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಾದ ಇಕ್ಕಟ್ಟಾದ ಮಾರ್ಗವನ್ನು ಬಹಿರಂಗಪಡಿಸುತ್ತದೆ. ಯಾರು ಈ ವರ್ಗಕ್ಕೆ ಅಶುದ್ಧ ಉದ್ದೇಶಗಳಿಂದ ತಾವಾಗಿಯೇ ಸೇರಿಕೊಳ್ಳುತ್ತಾರೋ ಅಂತಹವರನ್ನು ಅವರು ಈ ಪವಿತ್ರಾಲಯ ವರ್ಗದಿಂದ ಪ್ರತ್ಯೇಕಗೊಳ್ಳುವಂತೆ ಒತ್ತಾಯಪೂರ್ವಕ ಸತ್ಯವೆಂಬ ಕೊರಡೆಯಿಂದ ನಿರಂತರವಾಗಿ ಹೊಡೆಯಲಾಗುವುದು. ಹೌದು ಕ್ರಿಸ್ತನ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಚಾವಟಿಯನ್ನು ಮಾಡಿ ದೇವರ ಆಲಯದಲ್ಲಿ, ದೇವರ ಸಭೆಯಲ್ಲಿ, ದೇವರ ಸಭೆಯಲ್ಲಿ ಅನ್ನಕ್ಕಿಂತ ದೇವರ ಆಲಯದಲ್ಲಿ, ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಸ್ರೇಲರ ಒಂದು ಹೊರಗಿರುವಂತ ಒಂದು ಆಲಯ ಆತ್ಮಿಕವಾದಂತ ವಿಷಯವಾಗಿ ಮಾತಾಡದೆ ನಿಜವಾಗ್ಲೂ ಕಟ್ಟಲ್ಪಟ್ಟಂತ ಆಲಯದಲ್ಲಿ ಕೆಲವೊಂದು ವಿಷಯಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಗಮನಿಸ್ತಾರೆ. ಎಂತ ವಿಷಯಗಳು ಗಮನಿಸ್ತಾರೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಅದು ಅವರ ದೃಷ್ಟಿಯಲ್ಲಿ, ಯಾರ ದೃಷ್ಟಿಯಲ್ಲಿ? ಅಲ್ಲಿರುವಂತ ಜನರ ಮಧ್ಯದಲ್ಲಿ ತಪ್ಪು ಅಂತ ಕಾಣದಿರುವಂತ ವಿಷಯ, ಅದೇನ್ ಮಹಾ ದೊಡ್ಡ ತಪ್ಪು ಅನ್ನೋಂತ ರೀತಿಯಲ್ಲಿ ತೋರಿಸುವಂತ ವಿಷಯ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ಅದು ನಿಜವಾಗ್ಲೂ ದೇವರ ವಿಷಯಕ್ಕೆ, ದೇವರ ಮನಸ್ಸಿಗೆ ತುಂಬಾ ಅಸಹ್ಯವಾಗಿದಂತ ವಿಷಯವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾಡುವಂತ ಉದ್ದೇಶವೇನಿತ್ತು? ಯಾಕೆ ಈ ರೀತಿ ಮಾಡಿದ್ರು? ಸೊ ನೀವು ತುಂಬಾ ಕ್ಲಾಸ್ನ ಕೂಡ ಕೇಳಿರ್ತೀರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಷಯಗಳನ್ನ ಕೂಡ ಸ್ಟಡಿ ಮಾಡಿರ್ತೀರಾ. ಖಂಡಿತವಾಗಲೂ ಸಹೋದರ ನಿಮ್ಮ ಮಧ್ಯದಲ್ಲಿ ಮಾತಾಡಿರ್ತಾರೆ. ಹೇಳ್ರಿ ಸಹೋದರರೇ, ಯೇಸು ಕ್ರಿಸ್ತನು ಈ ರೀತಿ ಆ ದೇವಾಲಯದಲ್ಲಿ ನಡ್ಕೊಳ್ಳೋದಕ್ಕೆ ಕಾರಣವೇನಿತ್ತು? ಯಾವ ಕಾರಣಾಂತರಗಳಿಂದ ಆತನು ಈ ರೀತಿಯಾದ ಒಂದು ಕ್ರಮವನ್ನು ಕೈಗೊಳ್ತಾರೆ? ಏನಿರ್ಬಹುದು? ನಾನು ಹೇಳ್ತಿರೋದು ನಿಮ್ಗೆ ಅರ್ಥವಾಗ್ತಿದ್ಯಾ? ಕರ್ತನಾದ ಯೇಸು ಕ್ರಿಸ್ತನು ಚಾವಟಿಯನ್ನ ಮಾಡಿ ದೇವಾಲಯದಲ್ಲಿದ್ದವ್ರನ್ನ ಇಂಥವ್ರನ್ನ ಓಡಿಸುವಂತ ಕೆಲಸನ ಯಾಕೆ ಮಾಡಿದ್ರು? ದೇವರ ದೃಷ್ಟಿಯಿಂದ ಏನಿದೆ ಅಲ್ಲಿ? ಏನು ಆಗಿದೆ ಅಲ್ಲಿ? ಏನ್ ತಪ್ಪಾಗಿದೆ ಅಲ್ಲಿ? ಅವರು ಅದನ್ನ ಬಿಸ್ನೆಸ್ ಕಲರ್ ಗವೇನಾಗಿ ಮಾಡಿದ್ರು ಬ್ರದರ್ ಅವರು. ದೇವಾಲಯ ದೇವ್ರನ್ನ ಆರಾಧಿಸುವಂತ ವ್ಯಾಪಾರ ಸ್ಥಳವಾಗಿ ಮಾರ್ಸ್ಕೊಂಡಿದ್ದವರು. ಸಂತೆ ಮಾಡ್ಕೊಂಡಿರ್ತಾರೆ. ಓಕೆ ಗುಡ್ ಅಲ್ವಾ? ಇವತ್ತು ದೇವಾಲಯ ಅಂದ್ರೆ ಬಿಸ್ನೆಸ್ ಅಲ್ವಾ? ಎಲ್ಲಿ ಯಾವ ದೇವಾಲಯದಲ್ಲಿ ಹೋದ್ರು ಅಲ್ಲೊಂದು ಬಿಸ್ನೆಸ್ ಇದ್ದೇ ಇದೆ ತಾನೆ. ಅಲ್ಲೇ ಇರುತ್ತೆ. ನಮ್ಮ ಈ ಚರ್ಚ್ಗಳೆಲ್ಲ ಹೋದ್ರು ಕ್ಯಾಂಡಲ್ ಅಲ್ಲೇ ಇರುತ್ತೆ. ಕ್ಯಾಂಡಲ್ ಅಲ್ಲೇ ದುಡ್ಡು ಕೊಟ್ಟು ತಗೊಂಡು ಅಲ್ಲೇ ಹೋಗಿ ಹಚ್ಚಿಸ್ಬಿಟ್ಟು ನಾವು ಬರ್ತೀವಿ. ಮತ್ತೆ ಆ ಕ್ಯಾಂಡಲ್ ಆರಿಸ್ಬಿಟ್ಟು ಮತ್ತೆ ಅದೇ ಅಂಗಡಿಯಲ್ಲಿ ತಗೊಂಡು ಅದನ್ನೇ ಮಾಡ್ತಾರೆ. ಮತ್ತೆ ಹಂಗೆ ಹೋಗ್ತಾ ಇರುತ್ತೆ. ಅದು ಬಿಸ್ನೆಸ್. ಎಲ್ಲಾ ಕಡೆ ಹೂವ ಇರ್ಬೋದು, ಪ್ರತಿಯೊಂದು ಒಂದು ಬಿಸ್ನೆಸ್ ಬೇಕೇ ಆಗುತ್ತಲ್ಲ. ಈಗ ಪಾಪ ಅವರು ದೇವಾಲಯದಲ್ಲಿ ಹೋಗೋರು ಸುಮ್ನೆ ಬೇರೆ ಕೈಲಿ ಹೋಗ್ತಾರ? ಬಲಿ ಕೊಡ್ಲೇಬೇಕು. ಸೊ ಬಲಿ ಕೊಡಕ್ಕೆ ಒಂದು ಅನುಕೂಲವಾಗೋ ರೀತಿಯಲ್ಲಿ ಅದನ್ನ ಮಾಡಿದ್ರೆ ಇನ್ನೇನು ಅಲ್ಲಿ ಮಾರುವಂತವ್ರು ಅದನ್ನ ಮಾರೋದ್ರಿಂದ ಬಲಿ ಕೊಡಕ್ಕೆ ಸ್ವಲ್ಪ ಈಸಿ ಆಗ್ತಿದೆಯಲ್ವಾ ದೇವರಿಗೋಸ್ಕರ. ಏನ್ ತಪ್ಪಿದೆ ಅದ್ರಲ್ಲಿ? ಏನ್ ತಪ್ಪು? ನೋಡೋ ರೀತಿಯಲ್ಲಿ ನಾವು ಈಗ ನಾನು ಅದ್ರ ಬಗ್ಗೆ ತಪ್ಪಿಲ್ಲ ಅಂತ ಮಾತಾಡ್ಬೇಕ್ರೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನನ್ ಮಾತಿನಲ್ಲಿರುವಂತ ವಿಷಯ ಏನಪ್ಪಾ ಅಂದ್ರೆ, ಏನ್ ತಪ್ಪಿದೆ? ಯಾಕಲ್ಲಿ ಬರೋರು ಬಂದ್ ಬಲಿ ಕೊಡಕ್ ದೇವ್ರ ಹತ್ರ ಸುಮ್ನೆ ಹೋಗ್ಬಾರ್ದು.
ಆಯ್ತು ಒಂದ್ ಪಾರಿವಾಳ ತಗೊಂಡ್ ಹೋಗ್ತಾರೆ ಬಲಿ ಕೊಡಕ್ಕೆ, ಹೋಗ್ಲಿ ದೇವರ ಸನ್ನಿಧಿಯಲ್ಲಿ ಬಲಿ ಕೊಡಕ್ಕೆ ಹೋಗ್ರಿ ಅಂತ ಅವರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಅದ್ರ ಏನ್ ತಪ್ಪಿದೆ? ಬ್ರದರ್ ಅವರು ಅಲ್ಲಿ ಹೋಗಿ ತಗೊಂಡು ಹೋಗಿ ಅದು ಈಸಿಯಾಗಿ ಮಾಡ್ಬೋದಾಗಿತ್ತು. ಅವರೇ ತಂದ್ರೆ ತಮ್ಮೊಂದು ತಮ್ಮ ಮನೇಲಿ ಇಟ್ಕೊಂಡು ಅದನ್ನ ಶುದ್ಧವಾಗಿ ಸಾಕಿ ಅದನ್ನ ತಂದು ದೇವಾಲಯಕ್ಕೆ ಒಪ್ಪಿಸ್ಬೇಕಾಗಿತ್ರಿ. ಹ್ಮ್ ಹ್ಮ್ ಅದು ಹಾ ಅಲ್ಲಿ ಬ್ರದರ್, ಹೋಗಿ ಪಾಪ ಮಾಡಕ್ ಈಸಿ ಆಯ್ತು. ಪಾಪ ಮಾಡಿದ್ರೆ ಬಿಡು, ಅಲ್ಲಿ ಪಾರಿವಾಳ ಇದೆ, ಅಲ್ಲಿ ತಗೊಂಡೋಗ್ ಕೊಟ್ಬಿಡೋಣ, ಬಲಿ ಹೆಂಗೋ ಸರಿ ಹೋಗ್ಬಿಡುತ್ತೆ ಅಂತ ಈಸಿಯಾಗಿ ಪಾಪ ಮಾಡಿ ಈಸಿಯಾಗಿ ಬಲಿ ಕೊಡ್ತಾ ಇದ್ರು. ಓಕೆ, ಈಸಿಯಾಗಿ ಪಾಪ ಮಾಡಿ ಈಸಿಯಾಗಿ ಬಲಿ ಕೊಡ್ತಾ ಇದ್ರು. ಗುಡ್. ಒಂದ್ ರೀತಿಯಲ್ಲಿ. ಇನ್ನೊಂದ್ ರೀತಿಯಲ್ಲಿ ಬಿಸ್ನೆಸ್ ಅಂದ್ರೆ ಎಲ್ಗೊಬ್ರದ ಪ್ರಕಾರ ಮನೆಯಿಂದ ತಂದು ಇದ್ ಮಾಡ್ಬೇಕಾಯ್ತು, ಅಲ್ಲೇ ತಗೊಂಡ್ ಮಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ಇರುವಂತ ವಿಷಯ. ಓಕೆ, ಇದೆಲ್ಲ ಒಂದು ಹೇಳ್ರಿ. ಅವರೇ ಕಷ್ಟಪಟ್ಟು ಅದನ್ನ ಶುದ್ಧವಾಗಿದ್ದು ಅದನ್ನ ಆ ಟೈಮಿನ ಮಟ್ಟ ಅದನ್ನ ಕಾಯ್ದು ಇಟ್ಕೊಂಡು ಅದನ್ನ ತಂದು ದೇವರಿಗೆ ಒಪ್ಪಿಸ್ಬೇಕಾಯ್ತು. ಆಮೇಲೆ ಅವರು ಅದನ್ನ ಕೊಡುವಾಗ ಅವ್ರು ತಮ್ಮನ್ನ ಅದನ್ನ ತಿಳ್ಕೊಬೇಕಾಗಿತ್ತು. ಇದು ನನ್ನ ಸಂಬಂಧ ನಾನು ಒಂದು ಪ್ರಾಣಿನ ಬಲಿ ಕೊಡಾಕತ್ತೇನಲ್ಲ ಅಂತೇಳಿ ಅದಕ್ಕೆ ಅದು ಮನಸ್ಸಿನಾಗ ಬರ್ಬೇಕಾಗಿತ್ತು ಅವ್ರಿಗೆ. ಅದು ಆ ತರ ದೇವ್ರು ಅದನ್ನ ಕೊಟ್ಟಿದ್ದಾರೆ ಅವ್ರು. ಹೌದು ಹೌದು. ನೋಡ್ರಿ, ಈಗ ಒಂದು ಕುರಿನಾಗ್ಲಿ ತಗೊಂಡು ಸಾಕಿ ಅದನ್ನ ತುಂಬಾ ದಿವಸ ಆದ್ಮೇಲೆ ಕೊಡುವಂತ ಒಂದು ವಿಷಯ ಇರೋದು. ಈ ಪಾಸ್ ಓವರ್ ಟೈಮ್ ಅಲ್ಲಿ ಅದನ್ನ ತಗೊಂಡು ಯಾವ ದಿನದಲ್ಲಿ ಅದನ್ನ ನೀವು ತಗೊಂಡು ಇಟ್ಕೊಬೇಕು, ಎಷ್ಟು ದಿನದಲ್ಲಿ ಕೊಯ್ಬೇಕಂತ ವಿಷಯಗಳಿದೆ, ಅದು ಬೇರೆ ವಿಷಯ. ಈಗ ಬಲಿ ಕೊಡ್ಬೇಕಂತಿದ್ದಾಗ ಆ ವ್ಯಕ್ತಿಯಲ್ಲಿ ಕುರಿ ಇತ್ತು ಅಂದ್ರೆ ಕುರಿ ತಗೊಂಡ್ ಕೊಡ್ಬೋದಪ್ಪ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ದುಡ್ಡು ಕೊಟ್ಟೆ ಕೊಂಡ್ಕೊಳ್ಬೇಕು. ಕರೆಕ್ಟಾ? ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಎಲ್ಲಿ ಹೋಗೋದು? ದೇವಾಲಯ ಹತ್ರನೇ ಇದೆ, ಅಲ್ಲೇ ಕೊಂಡ್ಕೊಳ್ಳೋದ್ರಲ್ಲಿ ಏನೋ ನೋಡ್ರಿ. ಈಗ ಒಂದ್ ವಿಷಯ ಅಲ್ಲದ್ರಿ, ಅವರೇ ಕಷ್ಟಪಟ್ಟು ಅಂದ್ಬಿಟ್ಟು ಈಗ ಕುರಿ ಏನೋ ಅವರು ಅಲ್ಲಿ ದೇವಾಲಯದಲ್ಲಿರೋ ಫ್ರೀಯಾಗಿ ಕೊಡ್ತಾರ? ಪಾರಿವಾಳ ಸುಮ್ನೆ ಕೊಡ್ತಾರ? ದುಡ್ಡುಗೋಸ್ಕರ ತಾನೇ ಕೊಡ್ತಾರೆ. ದುಡ್ಡು ಅಂದ್ರೆ ಅವ್ರು ಕಷ್ಟಪಟ್ಟೆ ತಾನೇ ಸಂಪಾದನೆ ಮಾಡಿರ್ತಾರೆ ಅಲ್ವಾ? ಕಷ್ಟಪಟ್ಟು ಸಂಪಾದನೆ ಮಾಡೋದಿಲ್ಲ ರೀ ಬ್ರದರ್, ದೇವಾಲಯದಲ್ಲಿ ಕಟ್ಟಿ ವ್ಯಾಪಾರ ಮಾಡೋ ಬರಲ್ಲ ರೀ ಅದು. ಓಕೆ ಓಕೆ ಅಲ್ವಾ? ಇವಾಗ ಪಾರಿವಾಳನ ಸರಿ, ಯಾವ್ದೋ ಒಂದು ಇದು ಸರಿ, ಅವರು ಪ್ರೀತಿಯಿಂದ ಸಾಕಿದ್ರೆ ಅದನ್ನ ಬಲಿ ಕೊಡಕ್ಕೆ ಯೋಚನೆ ಮಾಡ್ತಾ ಇದ್ರು. ಅಯ್ಯೋ, ಒಂದ್ ಪ್ರೀತಿ, ನಮ್ ಮನೇಲಿ ಒಂದು ಪ್ರೀತಿಯಾಗಿರೋ ಬಲಿ ಕೊಡ್ತೀವಲ್ಲ, ನಾವ್ ತಪ್ಪು ಮಾಡಿದಕ್ಕೆ ತಾನೇ ಬಲಿ ಕೊಡ್ಬೇಕು ಅಂತ ಒಂದು. ಓಕೆ ಓಕೆ. ನೋಡ್ರಿ, ಈಗ ಪಾರಿವಾಳ ಅಂತ ಹೇಳಿದ್ರೆ ಒಂದ್ ಪಾಯಿಂಟ್, ನಾನು ಸುಮ್ನೆ ನಿಮ್ಗೆ ಇದ್ ಮಾಡ್ತಾ ಇಲ್ಲ, ಯೋಚನೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ. ಎಲ್ರು ಪಾರಿವಾಳ ಸಾಕ್ತಾರಾ ಬಲಿ ಕೊಡಕ್ ಬರ್ಬೇಕಾದ್ರೆ? ಎಲ್ರ ಕೈಲಿ ಆಗಲ್ಲ. ಈಗ ಪಾರಿವಾಳನೇ ಬಲಿ ಕೊಡ್ಬೇಕಂತ, ಪಾರಿವಾಳನ ದೇವ್ರಿಗೋಸ್ಕರ ಸಮರ್ಪಣೆ ಮಾಡ್ಬೇಕಂತಿದ್ರೆ ಏನ್ ಮಾಡೋರು? ಯೇಸು ಕ್ರಿಸ್ತನಿಗೋಸ್ಕರ ಬರ್ಬೇಕಾದ್ರೆ ಕೂಡ ಅಲ್ಲಿರುವಂತ ಪಾರಿವಾಳನ ತಗೊಂಡ್ಬಂದು ಕೊಡುವಂತ ವಿಷಯಗಳನ್ನ ನಾವು ನೋಡ್ತೀವಿ. ಅವಾಗೇನೋ ಅವ್ರು ಸಾಕಿರೋ ಪಾರಿವಾಳ ಕೊಟ್ಟಿರ್ತಾರ? ಇಲ್ಲ. ಎಲ್ಲ ತಗೊಂಡು ಕೊಡ್ತಾರಪ್ಪ. ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ತಗೊಳ್ಬಹುದು, ದೇವಾಲಯದಲ್ಲೇ ತಗೊಳ್ಳೋದ್ರಲ್ಲಿ ಏನಿದೆ? ಅದೇ ಸಾಕಿ ಕೊಡ್ಬೇಕು. ನೋಡ್ರಿ, ನೀವೆಲ್ಲ ಮನೇಲಿಂದ ಸಾಕಿ ಕೊಡ್ಬೇಕಂತ ಏನೋ ನಿಯಮ ಇತ್ತಾ? ಸಾಕಿರೋದ್ನೇ ಕೊಡ್ಬೇಕು ಅಂತ ಇತ್ತಾ? ನೀವು ತಂದು ಕೊಡ್ಬೇಕಂತ ಇತ್ರಿ. ಆದ್ರೆ ಯೇಸ್ವಾಮಿ ಅದನ್ನ ಹೇಳ್ತಾರಲ್ರಿ, ಇದನ್ನ ನಾವ್ ಆಲಯವನ್ನು ಕಳ್ಳರ ಸಂತಿ ಇದು ಮಾಡ್ಬಿಟ್ಟಿದಾರ ಅಂತೇಳಿ ಅವ್ರನ್ನ ಅದಕ್ಕಾಗಿ ಹೊಡಿದ್ರು ಅವ್ರಿಗೆ. ಬ್ರದರ್ ಅವ್ರ ಏನ್ ಮಾಡ್ತಾ ಇದಾರ ಅಂದ್ರೆ ಮಾಡ್ಬೇಕಾಗಿತ್ತು. ಅಲ್ಲೇ ಒಪ್ಪಿಸ್ ಕೊಡೋದು, ಮತ್ತೆ ಇಲ್ಲಿಂದ ತಗೊಂಬಂದ್ ಈ ಕಡೆ ಇಟ್ಟು ಮತ್ತೆ ಅದನ್ನೇ ಮಾರೋದು. ವ್ಯಾಪಾರ ಸ್ಥಳ ಅಲ್ಲೇ ಟರ್ನವರ್ನ ಮಾಡ್ತಾ ಇದ್ರು ಅವ್ರು. ಈ ಕಡೆ ತಗೊಂಬರೋದು ಮತ್ತೆ ಆ ಕಡೆ ಮಾರೋದು. ಈ ತರ ಅದ್ರಲ್ಲಿ ಎಲ್ಲರೂ ಕೂಡ ಮಿಂಗಲ್ ಆಗಿ ಮಾಡ್ತಾ ಇದ್ರು ಅದನ್ನ. ಓಕೆ, ಯೇಸು ಕ್ರಿಸ್ತನ ಈ ಕೆಲಸ ಮಾಡಕ್ ಬದಲು ಒಂದ್ ಕೆಲಸ ಮಾಡಿರ್ಬೋದು ಅಲ್ವಾ? ಈಚೆ ಹೋಗಿ ಜನರ ಹತ್ರ ಬೋಧನೆ ಮಾಡಿರ್ಬೇಕು. ನೋಡ್ರಿ, ಈ ರೀತಿ ದೇವಾಲಯದಲ್ಲಿ ಮಾಡಕ್ ಹೋಗ್ಬೇಡ್ರಿ, ಮಾರದ್ನ ನಿಲ್ಸಿ, ತಗೊಂಡು ಇಲ್ಲಿ ಮಾಡಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ರಿ, ದೇವ್ರಿಗೇನೆ ಏನ್ ಮಾಡ್ರಿ, ನಿಮ್ಮ ಮನೆಯಿಂದ ಇಲ್ಲವೇ ನೀವೇನ್ ಮಾಡ್ತಿದೀರ ಅಂದ್ರೆ ನೀವೇ ಪಾರಿಗಳನ್ನ ತಗೊಂಡ್ಬನ್ರಿ. ಈಗ ದೇವಾಲಯದಲ್ಲಿ ಕೊಂಡ್ಕೊಳ್ಳೋದು ಒಳ್ಳೇದಲ್ಲ, ದೇವ್ರ ಅದ್ ಮೆಚ್ಚುವಂತದಲ್ಲ ಅಂತ ಯಾವತ್ತಾದ್ರೂ ಒಂದು ಉಪದೇಶ ಮಾಡಿರ್ಬೋದು ಹೊರಗಿನ ಜನರಿಗೆ. ಒಂದ್ ವೇಳೆ ಇಲ್ಲಿ ಹೊರಗಿನ ಜನರು ಬರ್ದೇ ಇದ್ರೆ ಇವ್ರಿಗೆ ಏನಾದ್ರು ವ್ಯಾಪಾರ ಆಗ್ತಾ ಇರ್ಲಿಲ್ಲ. ಅವಾಗ ಏನಾಗ್ತಿತ್ತು, ಸಾಮಾನ್ಯವಾಗಿ ನಿಲ್ಲಿಸ್ತಾ ಇದ್ರು. ಬಟ್ ಈ ರೀತಿ ಒಂದು ಚಾವಟಿಯನ್ನ ಮಾಡಿ ತಗೊಂಬಂದಲ್ಲಿ ಎಲ್ರನ್ನ ಚೀನಿವಾರರನ್ನ, ಇದನ್ನ ಪಾರಿವಾಳವನ್ನ ಎಲ್ಲರನ್ನ ಇದ್ ಮಾಡ್ಬೇಕಂತ ಒಂದು ಅವಶ್ಯಕತೆ ಏನಿತ್ತು ಯೇಸು? ಈ ರೀತಿ ತೋರ್ಸೋದಕ್ಕೆ ಏನಿತ್ತು? ಈ ರೀತಿ ಇದ್ರಲ್ಲಿ ಏನ್ ಪಾಠ ತೋರ್ಸಕ್ ಬರ್ತಿದಾರ ಅವರು? ನಾವ್ ಅಂದ್ರೆ ನಮ್ ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟು ಎಲ್ಲಾನು ಸಮರ್ಥನೆ ಮಾಡ್ಬೇಕಂತ ಯಾವಾಗ್ಲೂ ಯೇಸು ಕ್ರಿಸ್ತನ ಇಷ್ಟ ಪಡ್ತಾ ಇಲ್ಲ, ದೇವ್ರು ಇಷ್ಟ ಪಡ್ತಾ ಇಲ್ಲ. ಏನ್ ಇರ್ಬೋದು ನಿಜವಾಗ್ಲು? ಯಾಕೆ ಈ ರೀತಿ ಬೇರೆ ರೀತಿನೂ ಮಾಡಿರ್ಬೋದಲ್ಲ, ಜನರಿಗೆ ಬೋಧನೆ ಮಾಡಕ್ ಶುರು ಮಾಡಿರ್ಬೋದು ಅಲ್ಲ, ಅಲ್ಲೇ ನಿಂತ್ಕೊಂಡು ಬೋಧಿಸ್ಬೋದು. ನೋಡಿ, ಈ ರೀತಿ ಮಾಡ್ಬೇಡ್ರಿ ಅಂತ ಹೇಳಿರ್ಬೋದು ಅವ್ರಿಗೆ, ಈ ರೀತಿ ವ್ಯಾಪಾರಗಳನ್ನ ಮಾಡ್ಬೇಡ್ರಿ ಅಂತ ಹೇಳಿರ್ಬೋದು ಅಲ್ಲ. ಬೇರೆ ರೀತಿಯಾಗಿ ಸಮಾಧಾನವಾಗಿ ಒಂದು ತಾಳ್ಮೆಯಿಂದ ಹೇಳ್ಬೇಕು. ಇವಾಗ ನಾವು ಕೂಡ ಅದನ್ನೇ ತಾನೇ ಪಾಠ ಮಾಡೋದು. ನಾವು ಕೂಡ ಏನ್ ಮಾಡ್ತೀವಿ, ಒಬ್ರಿಗೆ ಹೇಳ್ಬೇಕಾದ್ರೆ ನೀವು ಪ್ರೀತಿಯಿಂದ ಮಾತಾಡ್ರಿ, ತಾಳ್ಮೆಯಿಂದ ಕೋಪದಿಂದ ಮಾತಾಡ್ಬಿಟ್ರಿ. ಒಂಥರ ನೀವು ಏನು ಈ ತರ ಗುರುವಾಗಿ ಮಾತಾಡಕ್ ಹೋಗ್ರಿ, ನಿಧಾನಕ್ಕೆ ಮಾತಾಡ್ರಿ, ತಾಳ್ಮೆಯಿಂದ ಮಾತಾಡ್ರಿ. ನಮಗೂ ಕೂಡ ಅದೇ ತಾನೇ ಲೆಸನ್ ಇದೆ. ಈಗ ನಮ್ಮ ಗುರುವಾಗಿರುವಂತ ಯೇಸು ಕ್ರಿಸ್ತನ ಅದನ್ನ ತೋರ್ಸ್ಬೇಕಾಯ್ತಲ್ಲ. ಅಲ್ಲಿ ತೋರ್ಸ್ಬೇಕಾದ ಸಮಯದಲ್ಲಿ ಏನ್ ಮಾಡ್ಬೇಕಾಯ್ತು? ಅವ್ರ ಹತ್ರ ಬಂದು ನಿಧಾನಕ್ಕೆ, ನೋಡ್ರಿ ನೀವ್ ಮಾಡ್ತಾರ ತಪ್ಪು, ಈ ರೀತಿ ದಯವಿಟ್ಟು ಮಾಡಕ್ ಹೋಗ್ಬಿಡ್ರಿ, ಇದು ದೇವರ ಆಲಯ ಅಂತ ಮಾತಾಡಿರ್ಬೋದಾಯ್ತಲ್ಲ.
ಅದು ದೇವರ ದೇವ್ರ ವಾಸ ಮಾಡುವಂತ ಸ್ಥಳದಲ್ಲಿ ಇವ್ರು ವ್ಯಾಪಾರ ಮಾಡ್ತಾ ಇದ್ರು. ಅದಕ್ಕೆ ಓಡಿಸಿರೋದು ಎಲ್ಲರಿಗೆ. ಹಾ ಅದು ನೀತಿ ನಿಮಿತ್ತ ಕೋಪ ಮಾಡ್ಕೊಂಡ್ರು ಅವರು. ಅಲ್ಲಿ ಎಲ್ಲಾರನ್ನ ದಾರಿ ತಪ್ಪಿಸ್ತಾ ಇದ್ರು ಅವರು ಸದ್ದುಕಾಯರು, ಅಲ್ಲಿ ವ್ಯಾಪಾರ ಮಾಡೋರು ಸಾಮಾನ್ಯ ಜನರನ್ನ ದಾರಿ ತಪ್ಪಿಸೋದು, ಆ ವಾಕ್ಯನ ತಿರುಚಿ ಹೇಳಿ ದಾರಿ ತಪ್ಪಿಸೋದ್ರಿಂದ ಅವ್ರನ್ನ ಯೇಸ್ವಾಮಿ ಓಡಿಸ್ತಾರೆ. ಮೊದ್ಲು ಹಾಗೆ ಇದ್ದಿದ್ದಿಲ್ಲ ರೀ ಬ್ರದರ್. ಫಸ್ಟಿಗೆ ದೇವ್ರೇನು ಆ ಟೈಮ್ದಾಗ ಆ ತರ ಇರ್ಲಿಲ್ಲ ರೀ. ಓಕೆ 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 ಗುಡ್ ಗುಡ್. ಅಲ್ಲಿ ಹೇಳಿ ಪಾಠ ಹೇಳಿ ತಂಗಿ ಹೇಳಿ ಮಾತಾಡಿ. ಶಿಷ್ಯರಿಗೆ ಶಿಷ್ಯರಿಗೆ ಒಂದು ಪಾಠ ಅಂತ. ಪಾಠ ಒಂದು ಕಲಿಸ್ದಂಗೆ ಹ್ಮ್ ಅದು ಆತ್ಮಿಕವಾಗಿ ನಮಗೂ ಹೇಳ್ದಂಗೆ. ಏನ್ ಪಾಠ ಶಿಷ್ಯರು ಇದ್ರಲ್ಲಿ ಏನ್ ಪಾಠ ಕಲಿಬೇಕಂತ ಇತ್ತು? ಏನ್ ಪಾಠ ಕಲಿಬೇಕಾಯ್ತು? ಏನ್ ಪಾಠ ಕಲ್ತ್ರು ಅವ್ರು? ಕಲ್ತ್ರ ಇಲ್ವಾ? ಕಲಿಬೇಕಂತಾನೆ ದೇವ್ರು ಯೇಸು ಕ್ರಿಸ್ತ ಮಾಡಿರ್ಬೇಕು, ಕಲ್ತಿರ್ಬೇಕು ಅವ್ರು. ಏನ್ ಪಾಠ ಕಲ್ತಿರ್ಬೇಕು? ನೀವೇ ದೇವ್ರ. ನೀವು ಕೂಡ ನಂತರ ಏನ್ ಮಾಡ್ರಿ, ಎಲ್ಲೋ ಆಲಯದಲ್ಲಿ ಹೋದಾಗ ಈ ತರ ಚಾವಟಿಲ್ ತಗೊಂಡು ಹೊಡೆದು ಓಡಿಸ್ರಿ ಅಂತ ಕಲ್ತಿರ್ತಾರ? ಇಲ್ಲ, ಪವಿತ್ರಾತ್ಮ ಬಂದ್ಮೇಲೆ ನೀವೇ ದೇವರಾಲಯ. ದೇವ್ರ ಆಲಯ ಅಂದ್ರೆ ನೀವೇ ಅಂದಿರ್ತಾರಲ್ಲ, ಹಾ ಓಕೆ ತಿರ್ಸ್ಬೇಡ್ದು ಅಂತ ಹೇಳ್ತಾರೆ. ಅಲ್ವಾ? ಈಗ ಯೇಸು ಕ್ರಿಸ್ತನ ಹಿಂಗೆ ಮಾತಾಡ್ಬೇಕು, ಬಿಡ್ರಿ ಅವ್ರೇನ್ ಮಾಡ್ಕೊಂಡು ಹೋದ್ರಿ, ಅದೇನು ಆಳೆ ಅಲ್ಲ, ಆಳೆ ಬರಿದಾಗುತ್ತೆ, ನಿಮ್ ಆಳೆ ನಿಮ್ಗೆ ಬರಿದಾಗಿ ಬಿಡಲ್ಪಡುತ್ತೆ, ನೀವೇ ದೇವರ ಆಳೆ ಅಂತ ಮಾತಾಡಿರ್ಬೋದಾಯ್ತು. ಆ ಆಳೆದ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಬೇಕಂತ ಮಾತಾಡಿರ್ಬೇಕಾಯ್ತು. ನೋಡ್ರಿ, ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಇದೆಲ್ಲ ಕರೆಕ್ಟ್, ಒಳ್ಳೆ ಒಳ್ಳೆ ಪಾಯಿಂಟ್ ಹೇಳ್ತೀರಿ. ಬಟ್ ಯೋಚನೆ ಮಾಡೋಕ್ ಕಲಿಯೋಣ ನಿಜವಾಗ್ಲು. ಅಟ್ಟಾಗಿ ಅಲ್ಲಿ ಏನಿರುತ್ತೆ, ಏನ್ ವಿಷಯಗಳಿರುತ್ತೆ, ಯೇಸು ಕ್ರಿಸ್ತನ ಈ ಮಾಡೋದನ್ನ ನಾವು ಸಮರ್ಥನೆ ಮಾಡ್ಕೊಂಡು ಹೋಗ್ಬೇಕನ್ಬಿಟ್ಟು ವಿಷಯಕ್ಕಿಂತ ಹೆಚ್ಚಾಗಿ ನಿಜವಾದ ಕಾರಣಗಳನ್ನ ಹುಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆಕ್ಚುಲಿ ಇಲ್ಲಿ ಇರುವಂತ ವ್ಯಾಪಾರ ವ್ಯವಸ್ಥೆ ಯಾರು ಮಾಡಿದಾರೆ ಗೊತ್ತಾ? ಇಲ್ಲಿ ಮಾಡಿದಂತ ಇನ್ಚಾರ್ಜ್ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಕಾಯಪ್ಪ ಆಗಿರೋದು, ಪ್ರಧಾನ ಯಾಜಕನಾಗಿರೋಂತ ಕಾಯಪ್ಪ ಆಗಿ. ಈ ಬಿಸ್ನೆಸ್ ಪ್ಲಾನ್ ಎಲ್ಲ ಅವ್ರದೇ. ಹೌದು ಬ್ರದರ್, ಕರೆಕ್ಟ್ ಅಲ್ವಾ? ಕಾಯಪ್ಪಗೆ ಏನಿತ್ತು? ಕಾಯಪ್ಪ ಆಕ್ಚುಲಿ ಯಾರವರು? ಮಹಾಯಾಜಕನಂದ್ರೆ ಯಾವ ಗೋತ್ರದವರು? ಅವರು ಲೇವಿ ಗೋತ್ರದ. ಲೇವಿ ಗೋತ್ರದವರಿಗೆ ಇಸ್ರೇಲ್ ಜನರ ಏನಾದ್ರು ಸ್ವಾಸ್ಥ್ಯ ಆಯ್ತಾ? ಇಲ್ಲ ರೀ, ಇಲ್ಲ, ಅವ್ರಿಗೆ ಸ್ವಾಸ್ಥ್ಯ ಇರಲ್ಲ. ಅವ್ರಿಗೇನು ಸ್ವಾಸ್ಥ್ಯ ಇಲ್ಲ. ಆದ್ರೆ ನಿಮ್ಗೆ ವಿಷಯ ಗೊತ್ತಾ? ಕಾಯಪ್ಪ ಹತ್ರ ಅರಮನೆ ಇತ್ತು. ಹೌದು ಕಾಯಪ್ಪದ ಅರಮನೆಗೆ ಹೋಗ್ತಾರೆ ಅಂತ ವಾಕ್ಯ ಇದು. ಓದಿದ್ರ ಯಾವ್ದಾದ್ರ ವಾಕ್ಯನ? ಓದಿದಾರ. ಅವ್ರನ್ನ ಅರಮನೆ ಕರ್ಕೊಂಡು ಹೋಗ್ತಾರೆ ಕಾಯಪ್ಪನ ಹತ್ರ ಅರಮನೆ ಇತ್ತು ಅಂದ್ರೆ ಯೋಚನೆ ಮಾಡ್ರಿ, ಎಷ್ಟ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಆ ವ್ಯಕ್ತಿ ಅಂತ. ಇದೆಲ್ಲ ಮಾಡ್ತಾರದೇನೋ? ಯಾರು ಮಾಡ್ತಾರದು? ಅಣ್ಣ ಕಾಯಪ್ಪ ಇವ್ರಿಬ್ರಿದ್ರಲ್ಲ ರಿಲೇಷನ್ಸ್, ಇವರೇನ್ ಮಾಡ್ತಾ ಇದ್ರೆ ಈ ಕೆಲ್ಸಗಳನ್ನ ಮಾಡ್ತಾ ಇದ್ರೆ. ಇವರ ದೊಡ್ಡ ಬಿಸ್ನೆಸ್ ಅಲ್ಲಿ ಈ ಬಿಸ್ನೆಸ್ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡ್ರಿ. ಈ ಕೆಲಸ ಯೇಸು ಕ್ರಿಸ್ತ ಮಾಡದೇ ಇದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕೋಪನು ಬರ್ತಾ ಇರಲಿಲ್ಲ. ಈ ಕೆಲಸ ಮಾಡಿದ್ರಿಂದ ಕಾಯಪ್ಪನಿಗೆ ಯೇಸು ಕ್ರಿಸ್ತನ ಮೇಲೆ ಕೋಪ ಬರೋದಕ್ಕೆ ಮುಖ್ಯವಾದ ಕಾರಣನೂ ಕೂಡ ಇದೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಒಂದು ವಾಕ್ಯ ಇದೆ, ವಾಕ್ಯವನ್ನು ಓದ್ಬಿಡ್ರಿ. ಮತ್ತೇನು ಸುವಾರ್ತೆ 26ನೇ ಅಧ್ಯಾಯ 3ನೇ ವಾಕ್ಯ. ಆ ಕಾಲದಲ್ಲಿ ಮಹಾಯಾಜಕರು ಪ್ರಜೆಯ ಹಿರಿಯರು ಕಾಯಾಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಯೇಸುವನ್ನು ಉಪಾಯದಿಂದ. ನೋಡಿ, ಮಠ ಅಂತಿದೆ ಇಲ್ಲಿ ಅಲ್ವಾ? ನೀವು ಇಂಗ್ಲಿಷ್ ಅಲ್ಲಿ ಎಲ್ಲಾದ್ರೂ ಹೋದ್ರೆ ಬೇರೆ ವರ್ಷನ್ಸ್ ಅಲ್ಲಿ ಆ ಒಂದು ಪ್ರಧಾನ ಯಾಜಕನ ಅರಮನೆಗೆ ಕೂಡಿ ಬಂದಂತಿದೆ. ಅವ್ನ ಮನೆ ಎಷ್ಟು ದೊಡ್ಡದಿದೆ ಅಂದ್ರೆ ಅಷ್ಟು ದೊಡ್ಡದು. ನೋಡ್ರಿ, ಇಸ್ರೇಲ್ ಜನಗೆ ಲೇವಿಯರಲ್ಲಿ ಯಾವುದೇ ಲೇವಿಯರಿಗೆ ಸ್ವಾಸ್ಥ್ಯ ಇಲ್ಲದೆ ಇದ್ರು ಇವರ ಒಂದು ಐಶ್ವರ್ಯ, ಇವರ ಒಂದು ಸಿರಿವಂತಿಕೆ ಎಷ್ಟು ದೊಡ್ಡದಿತ್ತು ಗೊತ್ತಾ? ತುಂಬಾ ಶ್ರೀಮಂತ ವರ್ಗದವರಿದ್ರು. ಅನೇಕ ರಾಜರನ್ನ, ಅನೇಕ ಗೌರ್ಮೆಂಟ್ ತನ್ನ ಕಂಟ್ರೋಲ್ ಇಟ್ಕೊಳ್ಳೋ ಅಷ್ಟರ ಮಟ್ಟಿಗೆ ಬೆಳೆದಿದ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಪ್ರಧಾನ ಯಾಜಕನಾಗಿರುವಂತ ಕಾಯಪ್ಪ ಇರ್ಬೋದು, ಅಣ್ಣ ಕಾಯಪ್ಪ ಇರ್ಬೋದು, ಆವತ್ತಿನ ಆ ವ್ಯವಸ್ಥೆ ಇವತ್ತಿರುವಂತ ಹೆಸರು ಕ್ರೈಸ್ತರ ವ್ಯವಸ್ಥೆ ಆಗಿದೆ. ಇಲ್ಲವೇ ದೇವರ ಮಕ್ಕಳ ಮಧ್ಯದಲ್ಲಿ ತಮ್ಮನ್ನ ತುಂಬಾ ಜ್ಞಾನಿಗಳು, ತುಂಬಾ ಬುದ್ಧಿವಂತರು ಅಂತ ಹೇಳ್ಕೊಂಡಿರುವಂತ ಆ ಜನರ ವ್ಯವಸ್ಥೆಗೆ ಇದು ಹೋಲಿಕೆ ಆಗಿದೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರಂದ್ರೆ ಇಲ್ಲಿ ಚಾವಟಿಗೆನ ಮಾಡಿ ಯಾರಿಗೂ ಹೊಡೆದಿಲ್ಲ. ಮನುಷ್ಯರಿಗೆ ಏನಾದ್ರು ಗಾಯ ಮಾಡಿದ್ರಾ? ಮಾಡ್ಲಿಲ್ಲ. ಬದಲಾಗಿ ಏನ್ ಮಾಡ್ತಾರಂದ್ರೆ ಅಲ್ಲಿರುವಂತ ಇದನ್ನ ಮೇಜುಗಳನ್ನ ತಳ್ಳೋದಿರ್ಬೋದು, ಇಲ್ಲವೇ ಆ ಒಂದು ಪಾರಿವಲ್ನ ಬಿಡೋದಿರ್ಬೋದು, ಇದೆಲ್ಲ ಮಾಡ್ತಾ ಇದ್ರು. ಇದು ಏನನ್ನ ಸೂಚಿಸ್ತಾ ಇದೆ? ಒಂದ್ ಕಡೆ ಒಂದು ಇವರು ನಮ್ಮ ರೇಷ್ಮೆ ತಂಗಿ ಹೇಳಿದ್ರು ನೀತಿಯ ಕೋಪ ಅಂತ. ಬಟ್ ಈ ನೀತಿಯ ಕೋಪ ತೋರ್ಸಂತ ಅವಶ್ಯಕತೆ ಏನಿತ್ತು? ಕೋಪ ಖಂಡಿತವಾಗ್ಲೂ ದೇವ್ರ ಮಕ್ಳು ತೋರಿಸ್ಬೇಕು. ಕೋಪ ನಮ್ಮ ವಿಷಯಕ್ಕೆ ಬಂದಾಗ, ಕೋಪದ ವಿಷಯಕ್ಕೆ ಬಂದಾಗ ನಾವು ಯೇಸು ಕ್ರಿಸ್ತನಂತೂ ಅಲ್ಲ.
ನಾವು ನೀತಿಯ ಕೋಪ ತೋರ್ಸಕ್ ಹೋಗ್ಬಿಟ್ಟು ಅನೀತಿ ಕೂಡ ಮಿಸ್ ಮಾಡ್ಕೊಂಡ್ ಬರ್ತೀವಿ. ಕೊನೆಗೆ ನೀತಿ ಕೋಪ ಅನೀತಿ ಕೋಪ ಆಗ್ಬಿಡುತ್ತೆ ನಮ್ಗೆ ಅಲ್ವಾ. ಅಷ್ಟ್ರ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಳ್ಳುವಂತ ಸೆನ್ಸ್ ನಮ್ಮಲ್ಲಿ ಇಲ್ಲ. ಆ ಒಂದು ಸ್ವಯಂ ಹತೋಟಿ ನಮ್ಮಲ್ಲಿ ಇನ್ನೂ ಬೆಳಿಬೇಕು. ನಮ್ಗೆ ಎಲ್ಲಿ ಕೋಪ ಕೊಡ್ಬೇಕು, ಎಷ್ಟ್ರ ಮಟ್ಟಿಗೆ ಇಡ್ಬೇಕು, ಆ ಲಿಮಿಟ್ ಏನೋ ಆ ಲಿಮಿಟ್ ಕ್ರಾಸ್ ಆಗದೆ ಇರ್ಬೇಕು, ಆ ಮಾತುಗಳಲ್ಲಿ ಬದಲಾವಣೆ ಬರ್ದೇ ಇರ್ಬೇಕು ಅನ್ನುವಂಥದ್ದು ನಮ್ಗಿನ್ನ ಜ್ಞಾನ ಬೆಳೆದಿಲ್ಲ. ನಾವು ಬೆಳಿಬೇಕು ದೇವ್ರ ಮಕ್ಕಳು. ಯೇಸು ಕ್ರಿಸ್ತನಂತೆ ಮಿತಿ ಎಲ್ಲೋ ಲೆವೆಲ್ ಇರ್ಬೇಕು. ಆ ಒಂದು ನಾಲೆಜ್ ಇಲ್ಲ ನಮ್ಗೆ. ನಾವು ನೀತಿ ಕೋಪ ಅಂತ ನೀತಿ ಕೋಪ ಪಡಕ್ ಹೋಗ್ತೀವಿ. ಆ ನೀತಿ ಕೋಪ ಕೊನೆಗೆ ಏನಾಗ್ಬಿಡುತ್ತೆ, ಇನ್ನು ಕೂಡ ಎಕ್ಸ್ಟೆಂಡ್ ಹೋಗ್ಬಿಡುತ್ತೆ. ನಮ್ಗೆ ಕಂಟ್ರೋಲ್ ಮಾಡದೆ ಅನೀತಿ ಕೋಪ ಆಗ್ಬಿಡುತ್ತೆ. ಅಂತ ಒಂದು ವಿಷಯಕ್ಕೆ ಒಳಗಾಗ್ಬಿಡ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗಿರ್ಲಿಲ್ಲ. ಆತನು ಮಾಡತ್ತ ವಿಷಯ ಸೆಲ್ಫ್ ಕಂಟ್ರೋಲ್ ಇಲ್ದೆ ತನ್ನನ್ನ ಕಂಟ್ರೋಲ್ ಮಾಡಕ್ಕೆ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದ್ರ ಯೇಸು ಕ್ರಿಸ್ತನು. ನೋಡಿ ಕೋಪ ಬಂದು ಏನ್ ಮಾಡ್ತಾ ಇದ್ರ ಅಂದ್ಬಿಟ್ಟು ಏನೋ ಚಾವಟಿ ತಗೊಂಡ್ ಎಲ್ಲ ಓಡಿಸ್ಬಿಟ್ಟು ಅಯ್ಯೋ ಯಾಕಪ್ಪ ನಾನು ಹಿಂಗ್ ಮಾಡ್ಬಿಟ್ಟೆ, ಸೊ ಸಾರಿ ತಪ್ಪಾಯ್ತು, ನಾನು ಇಷ್ಟು ದುಡುಕಿರ್ಬಾರ್ದು ಅಂತ ಆ ರೀತಿ ಏನಾದ್ರು ಮನಸ್ತಾಪ ಪಡೋಂತ ರೀತಿಯಲ್ಲಿ ನಾವು ಕೋಪ ತೋರಿಸಿದ್ರ ಅಂದ್ರೆ ಖಂಡಿತ ಇಲ್ಲ. ಎಲ್ಲರೂ ಕೂಡ ಪ್ಲಾನ್ ಮಾಡಿದ್ರು. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಇರುವಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಾವು ಯೇಸು ಕ್ರಿಸ್ತನೇ ಹೇಳ್ತಾ ಇದ್ರೆ ನೋಡ್ರಿ, ಯಾಳಿವನ್ನ ಇದ್ ಮಾಡ್ಬಿಡ್ರಿ 3 ದಿವಸದಲ್ಲಿ ಅದನ್ನ ಕಟ್ತೀನಿ ಅಂತ ಹೇಳಿದಾರೆ. ಅದು ಯಾರ ಬಗ್ಗೆ ಮಾತಾಡ್ತಿರೋದು? ಯೇಸು ಕ್ರಿಸ್ತನ ಬಗ್ಗೆ. ಇನ್ನೊಂದ್ ರೀತಿ ಆಲಯ ಸಭೆ ಬಗ್ಗೆ ಇರ್ಲಿ. ಆದ್ರೆ ಅಲ್ಲಿರೋ ಜನರಿಗೆ ಇದು ಯಾವುದೇ ಸತ್ಯ ಗೊತ್ತಿಲ್ಲ. ಅಲ್ಲಿರುವಂತ ಜನರಿಗೆ ಗೊತ್ತಿರುವಂತ ಸತ್ಯ ಏನಪ್ಪಾ ಅಂದ್ರೆ, ದೇವ್ರು ಕೊಟ್ಟಿರುವಂತ ಒಂದು ಆಲಯದಲ್ಲಿರುವಂತ ಭಯಭಕ್ತಿನ ಅವ್ರು ತೋರ್ಸ್ಬೇಕು ಅನ್ಬಿಟ್ಟು ಕೊಟ್ಟಿರುವಂತ ವಿಷಯ. ಇಲ್ಲಿ ಈ ಪಾರಿವಾಳನ ತಗೊಂಡ್ ಬರೋರಾಗ್ಲಿ ಇಲ್ಲವೇ ಬಂದು ಬಲಿ ಕೊಡೋರಾಗ್ಲಿ ಅವ್ರ ಮೇಲೆ ಯೇಸು ಕ್ರಿಸ್ತನಿಗೆ ದೊಡ್ಡ ಕೋಪ ಇರ್ಲಿಲ್ಲ. ಈ ಬಿಸ್ನೆಸ್ ವ್ಯವಸ್ಥೆ ಮಾಡಿದೆ ನೋಡ್ರಿ ಆಲಯದಲ್ಲಿ. ಅವ್ರು ಯಾರಪ್ಪ ಅಂದ್ರೆ ಪ್ರಧಾನ ಯಾಜಕರು. ಒಬ್ಬ ಪ್ರಧಾನ ಯಾಜಕರಾಗಿ ಒಬ್ಬ ದೇವರ ಉನ್ನತ ಕೆಲಸದಲ್ಲಿ, ದೇವರ ಆಲಯದಲ್ಲಿ ಉನ್ನತ ವರ್ಗದಲ್ಲಿ ಕೆಲಸ ಮಾಡುವಂತವ್ರ ನೀವೇ ಅನೇಕ ಜನನ ತಪ್ಪಾದ ಮಾರ್ಗದಲ್ಲಿ ನೀವು ಪ್ರೇರಣೆ ಮಾಡ್ತಾ ಇದ್ದೀರಾ. ಅವರಿಗೆ ದೇವರಿಗೆ ಒಂದು ಪ್ರಾಮಾಣಿಕವಾದಂತ ಬಲಿಯನ್ನು ಕೊಡುವಂತ ಮನಸ್ಸು ಬರೋದನ್ನ ಬಿಟ್ಬಿಟ್ಟು ಅವರು ಏನ್ ಮಾಡ್ತಾರೆ, ತಪ್ಪು ಮಾಡೋದಕ್ಕೂ ಪ್ರೇರಣೆ ಮಾಡದಲ್ಲದೆ ನಿಮ್ಮ ರೀತಿ ದುಡ್ಡು ಮಾಡುವಂತ ವಿಷಯವನ್ನು ಅವ್ರಿಗೆ ಕಲಿಸ್ಕೊಡ್ತಾ ಇದ್ರೆ. ಈ ವಿಷಯ ಏನಾಯ್ತು ಅಂದ್ರೆ ಯೇಸು ಕ್ರಿಸ್ತನಿಗೆ ತುಂಬಾ ಕೋಪ ಬಂತು. ಇದನ್ನ ಈ ರೀತಿ ಬಿಟ್ಟು ಬೇರೆ ಯಾವ ರೀತಿಯಲ್ಲೂ ತಿಳಿಸ್ಕೊಡಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಅದು ತುಂಬಾ ಯೇಸು ಕ್ರಿಸ್ತನ್ ಗೊತ್ತಲ್ವಾ, ಯೇಸು ಕ್ರಿಸ್ತನ್ ಮಾಡ್ತಿದ್ರು ಕೆಲವೊಂದು ವಿಷಯವನ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ರು, ಇಲಿಸ್ಟ್ರೇಷನ್ ಮಾಡ್ತಾ ಇದ್ರು. ಕೆಲವೊಂದು ವಿಷಯಗಳನ್ನ ಯೇಸು ಕ್ರಿಸ್ತನ್ ಬರೀ ಬಾಯಿ ಮಾತಲ್ಲಿ ಇಲ್ದೆ ಅಲ್ಲಿ ಏನೋ ಒಂದು ವಿಷಯವನ್ನ ಇಟ್ಟು ಅದನ್ನ ತೋರ್ಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ರು. ಅದು ಮನಸ್ಸಲ್ಲಿ ಉಳಿತಾ ಇತ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯೇಸು ಕ್ರಿಸ್ತನ್ ಮಾತು ಮಾಡ್ಬೇಕಾದ್ರೆ ಅಪೊಸ್ತಲರು ಏನ್ ಮಾಡ್ತಾರೆ, ನಮ್ಮಲ್ಲಿ ಯಾರು ದೊಡ್ಡವರು ಅಂತ ಜಗಳ ಮಾಡ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ತಕ್ಷಣ ಒಂದು ಚಿಕ್ಕ ಮಗುನ ತಗೊಂಡು ಅಲ್ಲಿ ನಿಲ್ಲಿಸ್ಬಿಟ್ಟು ಆ ಮಗು ಮೂಲಕ ಏನ್ ಮಾಡ್ತಾರೆ, ಒಂದು ಪಾಠ ತಿಳಿಸ್ಕೊಡ್ತಾರೆ. ನಿಮ್ಮಲ್ಲಿ ಯಾರು ಈ ಚಿಕ್ಕ ಮಕ್ಕಳಂತ ಆಗ್ತಿರೋ ಆಗದಿದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಅಂತ. ಅಂದ್ರೆ ಒಂದು ಇನ್ಸಿಡೆಂಟ್ ನ ಯೇಸು ಕ್ರಿಸ್ತನಲ್ಲಿ ಒಂದು ವಿಷಯದ ಮೂಲಕ ತೋರ್ಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ರು. ಇಲ್ಲಿ ಕೂಡ ಯೇಸು ಕ್ರಿಸ್ತನು ಬೇರೆ ಮಾತಿನ ಹೇಳ್ತಿದ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರ್ತಾ ಇರ್ಲಿಲ್ಲ. ನೋಡ್ರಿ, ಓದುವಂತ ನಾವು ಒಂದು ಬರಹನ ಬರ್ದಿರ್ಬೇಕಾದ್ರೆ ಆ ಬರಹ ಕೋಪದಲ್ಲಿ ಮಾತಾಡಲ್ಪಟ್ಟಂತ ಬರಹನ ಇಲ್ಲ ಮಾತು ಸಮಾಧಾನವಾಗಿ ಹೇಳಲ್ಪಟ್ಟಂತ ಮಾತ ಅಂತ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಆದ್ರೆ ಈ ಪಿಕ್ಚರ್ ಯೇಸು ಕ್ರಿಸ್ತ ನಿಜವಾಗ್ಲೂ ಕೋಪದಲ್ಲಿದ್ದಾರೆ. ಯಾಕಂದ್ರೆ ದೇವರ ಆಲಯ, ಯೋಚನೆ ಮಾಡ್ರಿ, ನಿಮಗೋಸ್ಕರ ದೇವ್ರು ನಿಮ್ ಜೊತೆಗಿರ್ಬೇಕಂತ ದೇವ್ರು ಎಷ್ಟೆಲ್ಲ ಆಸೆ ಪಟ್ಟು ನಿಮ್ನ ಐಗುಪ್ತದಿಂದ ಬಿಡಿಸ್ಕೊಂಡ್ಬಂದು ನೀವೆಲ್ಲಿ ಪಾಪ ಮಾಡ್ಬಿಡ್ತಿರೋ, ದೇವರ ಬಿಟ್ಟು ದೂರ ಹೋಗ್ಬಿಡ್ತಿರೋ ಮತ್ತೆ ನಿಮ್ಗೆ ದೇವದರ್ಶನ ಗುಡಾರ ಕೊಟ್ಟು ಆ ಗುಡದ ಮೂಲಕ ಬಲಿಗಳನ್ನ ಕೊಟ್ಟು, ನೀವು ಪಾಪ ಮಾಡಿದಾಗೆಲ್ಲ ನಿಮ್ಮನ್ನ ಬಲಿಗಳ ಕೊಟ್ಟು ಇಲ್ಲಪ್ಪ ನಾನು ಜೊತೆಗಿದ್ದೀನಿ, ನೀನ್ ಕ್ಷಮಿಸಿದೀನಿ, ಬಾ ನನ್ನ ಹತ್ರಕ್ ಬಾ, ನಾನು ಬಿಟ್ಟು ದೂರ ಹೋಗ್ಬೇಡ ಅಂತ ದೇವ್ರು ಕರ್ಕೊಂಡ್ ಬರ್ತಾ ಇದ್ರೆ, ನೀವು ಮಾತ್ರ ದೇವ್ರ ಹತ್ರ ಬರ್ತೀನಿ ಅಂತ ಆಕ್ಟಿಂಗ್ ಮಾಡ್ಕೊಂಡು ಬಲಿ ಕೊಡೋದ್ ಮೂಲಕ ನಾನು ನಿಮ್ಮ ಹತ್ರನೇ ಇದೀನಿ, ಜೊತೆಗೆ ಇದನ್ನ ಬಿಟ್ಟು ಬರೀ ಬಲಿ ಕೊಟ್ಟು ಹೃದಯದಲ್ಲಿ ಬದಲಾವಣೆ ಆಗದೆ ಇಂತಹ ಕೆಲಸಗಳನ್ನ ಮಾಡ್ಕೊಂಡಿದಿರಲ್ವಾ. ಇದು ನಿಜವಾಗ್ಲೂ ನೀವು ದೇವರಿಗೆ ನಾನು ತಂದೆ ಆದ್ರೆ ನನಗೆ ಕೊಡುವಂತ ಘನ ಎಲ್ಲಿ, ನನಗೆ ಮಹಿಮೆಯಲ್ಲಿ ಅಲ್ವಾ. ನಾನು ಯಜಮಾನನಾದ್ರೆ ನೀನ್ ನನಗೆ ಏನ್ ರೆಸ್ಪೆಕ್ಟ್ ಕೊಡ್ತಾ ಇರೋ ಅಂತ ವಿಷಯ ದೇವ್ರು ಮೊದ್ಲಿಂದಾನೇ ಹೇಳ್ತಾರೆ. ನಿಮ್ಮ ಬಲಿಗಳೆಲ್ಲ ಏನಕ್ಕೆ, ನನಗೆ ನೀವು ಕೊಡುವಂತ ಬಲಿಗಳು ಏನಕ್ಕೆ ಬೇಕು? ಇದು ನೋಡ್ರಿ, ಇದು ಕರ್ತನಾದ ಯೇಸು ಕ್ರಿಸ್ತನ ಹೃದಯದಲ್ಲಿ ಉರಿತಿರುವಂತ ಒಂದು ಬೆಂಕಿ ಆಗಿತ್ತು, ವೈರಾಗ್ಯ, ದೇವರ ವಿಷಯದಲ್ಲಿ ಇರುವಂತ ವಿಷಯ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಡೆಮಾನ್ಸ್ಟ್ರೇಷನ್ ಒಂದ್ ಕಡೆ ಅಲ್ಲಿದ್ದವರಿಗೆ ಯೇಸು ಕ್ರಿಸ್ತನ ಮೇಲೆ ಕೋಪ ದ್ವೇಷವನ್ನ ಹುಟ್ಟಿಸ್ತು. ಇನ್ನು ಕೂಡ ಹೆಚ್ಚಾಗಿಲ್ಬೇಕಾದ್ರೆ ಅಲ್ಲಿರೋರು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಈಗಲೇ ಇನ್ನ ಸಾಯಿಸ್ಬೇಕು, ಇನ್ಮೇಲೆ ಯೇಸು ಕ್ರಿಸ್ತನ ಬಿಟ್ರೆ ಆಗಲ್ಲ, ಟೈಮ್ ಬಂತು, ಇಷ್ಟೇ, ಇನ್ ಬಿಟ್ಬಿಟ್ರೆ ಇವ್ನು ಏನ್ ಬೇಕಾದ್ರೆ ಮಾಡ್ಬಿಡ್ತಾನೆ, ಇಲ್ಲಿಗೆ ಇವ್ನ ಕತೆ ಮುಗ್ಸೋಣ ಅನ್ನೋ ಅಷ್ಟ್ರ ಮಟ್ಟಿಗೆ ಕೋಪನ ತಂದು ಇಡ್ತು ಅಲ್ಲಿ. ಯಾರಿಗೆ? ಆ ಒಂದು ವ್ಯಾಪಾರ ವರ್ಗದವರು, ಅದಕ್ಕೆ ತುಂಬಾ ಪ್ರಾಮುಖ್ಯದಲ್ಲಿರುವಂತ ಕಾಯಪ್ಪ ಇರ್ಬೋದು, ಅಣ್ಣ, ಇಂಥವ್ ಜನ ಇರ್ತಾರಲ್ವಾ, ಇವ್ರಿಗೆಲ್ರಿಗೂ ಕರೆಕ್ಟ್. ಆದ್ರೆ ಇದು ದೇವ್ರ ಮಕ್ಕಳಿಗೆ ಬೇರೆ ಒಂದು ಪಾಠವನ್ನ ತಿಳಿಸ್ಕೊಡ್ತಾ ಇದೆ. ಅಪೊಸ್ತಲರು ಕೂಡ ಆ ಸಮಯದಲ್ಲಿ ಅದ್ರ ಬಗ್ಗೆ ತಿಳಿದಿಲ್ಲ. ಅದಾದ ನಂತರ ಅವ್ರು ಏನ್ ತಿಳ್ಕೊಂಡ್ರು ಅಂದ್ರೆ, ಅಲ್ಲಿ ಕೊಟ್ಟಂತ ಒಂದು ದೇವಾಲಯ ಅದು ಸಾಂಕೇತಿಕವಾದಂತ ವಿಷಯ ಅಷ್ಟೇ. ಆದ್ರೆ ದೇವರ ಮಕ್ಕಳ ಮಧ್ಯದಲ್ಲಿ ದೇವ್ರಿಗೆ ಮಾಡುವಂತ ಕೋಪ ಏನಪ್ಪಾ ಅಂದ್ರೆ, ನಾವು
ನಿಜವಾದ ದೇವರ ಮಕ್ಕಳ ಮಧ್ಯದಲ್ಲಿ ಯಾರಾದ್ರೂ ಅವ್ರನ್ನ ಎಡರುವಿಕೆ ಮಾಡಿದ್ರೆ, ಅವರಿಗೆ ತೊಡಕುಗಳನ್ನ ಮಾಡ್ತಿದ್ರೆ, ಅಂಥವ್ರ ಮೇಲೆ ಇದೇ ಕೋಪವನ್ನ ತೋರಿಸುವವರಾಗಿರ್ತಾರೆ ಯೇಸು ಕ್ರಿಸ್ತನು. ಅದು ಯೇಸು ಕ್ರಿಸ್ತನಿಗೆ ಇಷ್ಟವಾಗಲ್ಲ, ಕರ್ತನಿಗೂ ದೇವರಿಗೂ ಇಷ್ಟವಾಗಲ್ಲ ಅಂತ ವಿಷಯವನ್ನ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಹಾಗೆ ನೋಡ್ಬೇಕಾರೆ ಕ್ರಿಸ್ತನ ಪ್ರೀತಿ ಹೆಸರೇ, ಈ ಚಾವಟಿಗೆ ಏನಾಗ್ತಿದೆ ಅಂದ್ರೆ ಇವತ್ತು ಯಾವ ವಿಷಯಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ನೋಡಿದ್ರೆ ಸತ್ಯಕ್ಕೆ ಎಕ್ಸಾಂಪಲ್ ಆಗಿದೆ. ಕರೆಕ್ಟಾ? ಇವತ್ತು ನೀವು ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಇರ್ಬೋದು, ಇಲ್ಲ ಸಹೋದರ ಮಧ್ಯದಲ್ಲಿ ಇರ್ಬೋದು, ಯಾರು ನಿಜವಾಗ್ಲೂ ಸತ್ಯವನ್ನ ಪ್ರೀತಿ ಮಾಡ್ತಾರೋ ಅವರು ನೀವೇನುವಂತ ಸತ್ಯ ತುಂಬಾ ಇಷ್ಟವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಯಾರು ಸತ್ಯವನ್ನ ಪ್ರೀತಿ ಮಾಡಲ್ವೋ ಅವ್ರಿಗೇನಾಗಿರುತ್ತೆ, ತುಂಬಾ ಕಷ್ಟವಾಗಿರುತ್ತೆ. ನೀವ್ ಹೇಳಿದಂತ ಮಾತು ಕತ್ತಿ ಅಂತ ಇರುತ್ತೆ. ನಾನು ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ. ಈಗ ನಾನೊಂದು ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಆ ತಪ್ಪು ಸತ್ಯವೇದಕ್ಕೆ ವಿರುದ್ಧವಾಗಿದೆ. ಆದ್ರೆ ನಾನೆಂತ ತಿಳ್ಕೊಂಡಿದ್ದೀನಿ, ಇಲ್ಲ ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ನಾನು ನನ್ನನ್ನೇ ಸಮರ್ಥನೆ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಅದಕ್ಕೆ ಸತ್ಯವೇದ ವಾಕ್ಯಗಳು ಕೂಡ ತಿರುಚಿ ಕೊಡ್ತೀನಿ ನಿಮ್ಗೆ. ನೋಡ್ರಿ, ಈ ವಾಕ್ಯ ಹಿಂಗೆ ಹೇಳ್ತಾ ಇರೋದು, ವಾಕ್ಯದ ಪ್ರಕಾರ ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಈಗ ನಿಮ್ಮಲ್ಲಿ ಯಾರೋ ಒಬ್ರು ಬಂದು, ಬ್ರದರ್ ಹಂಗಲ್ಲ, ನೀವು ವಾಕ್ಯವನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಈ ವಾಕ್ಯ ಈ ರೀತಿ ಹೇಳ್ತಾ ಇಲ್ಲ, ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನೋಡ್ರಿ, ನಿಮ್ಮನ್ನ ಈ ರೀತಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಯಾರಾದ್ರೂ ಹೇಳ್ತಾರೆ. ಒಂದ್ ವೇಳೆ ನಿಜವಾಗ್ಲೂ ಏನಾಯ್ತು ಅಂದ್ರೆ ಆ ವಾಕ್ಯ ಕರೆಕ್ಟ್ ಇತ್ತು ಅಂದ್ರೆ ನಾನೇನ್ ಮಾಡ್ಬೇಕಾಗುತ್ತೆ, ಓಕೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿ ನಾನು ಬದಲಾವಣೆ ಮಾಡ್ಕೊಳ್ತೀನಿ, ಹೌದು ನಿಮ್ಗೆ ತುಂಬಾ ಧನ್ಯವಾದ, ನೀವು ಇದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಅಂತ ಭಾವನೆ ನನ್ಗೆ ಬರ್ಬೇಕು. ಆದ್ರೆ ನನಗೆ ಹೆಂಗಿರುತ್ತೆ ಗೊತ್ತಾ, ನನಗ್ ಗೊತ್ತು ಆ ವಾಕ್ಯದ ನಿಜವಾದ ಅರ್ಥ ಏನಂತ, ಆದ್ರೆ ನನ್ಗೆ ಗೊತ್ತಿದ್ದು ಅದನ್ನ ನನ್ನಿಷ್ಟಕ್ಕೆ ಚೇಂಜ್ ಮಾಡಿರ್ತೀನಿ. ಯಾರೋ ಬಂದು ಅದ್ರ ನಿಜವಾದ ಅರ್ಥ ಹೇಳ್ಬಿಟ್ರೆ ನನ್ ಕೋಪ ಬಂದ್ಬಿಡುತ್ತೆ ಅಲ್ವಾ? ನನ್ಗೆ ಗೊತ್ತಿಲ್ವಾ ಅಂತ, ನನಗ್ ಗೊತ್ತಿದೆ ಅಂದ್ಬಿಟ್ಟು ಗೊತ್ತು ಅಲ್ವಾ, ಅದನ್ನ ನಾನು ಏನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಕ್ರಿಸ್ತನ ಪ್ರೀತಿಯ ಹೆಸರೇ, ಈ ಚಾವಟಿಗೆ ಅನ್ನುವಂತ ಸತ್ಯ ದೇವ್ರ ಮಕ್ಕಳ ಮಧ್ಯದಲ್ಲಿ ಗೋಧಿಯಿಂದ ಹಣಜಿಯನ್ನ ಬೇರ್ಪಡಿಸೋದು ಮಾತ್ರವಲ್ಲ, ಆ ಗೋಧಿಯ ಮಧ್ಯದಲ್ಲಿರುವಂತ, ಗೋಧಿಯ ರೂಪದಲ್ಲಿರುವಂತ ವೇಷ ಹಾಕೊಂಡಿರೋನು ಕೂಡ ಏನ್ ಮಾಡುತ್ತೆ, ಸಪರೇಷನ್ ಮಾಡ್ಬಿಡತ್ತೆ ಅಲ್ವಾ? ಯಾರೊಬ್ರು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಿರುವಂತ ವೇಷ ಆಗ್ತಾ ಇದ್ರು ಅವ್ರನ್ನು ಕೂಡ ಏನ್ ಮಾಡುತ್ತೆ, ಸಪ್ರೇಷನ್ ಮಾಡ್ಬಿಡತ್ತೆ ಅಲ್ವಾ? ದೇವ್ರು ಕೊಟ್ಟಿರೋಂತ ವಾಕ್ಯ ಅಷ್ಟು ಬಲವುಳ್ಳದಾಗಿದೆ. ಕ್ರಿಸ್ತನ ಪ್ರೀತಿಯ ಹೆಸರೇ, ನಿಮ್ಮನ್ನು ನಾವೆಲ್ಲ ಬರ್ಬೇಕಾದ್ರೆ, ಸತ್ಯದಲ್ಲಿ ಬರ್ಬೇಕಾದ್ರೆ ಕರೆಯಲ್ಪಟ್ಟವರಾಗಿ ಮಾಡೋದು ಸತ್ಯನೇ, ಕರೆಯಲ್ಪಟ್ಟವ್ರನ್ನ ಆಯ್ದುಕೊಳ್ಳೋರಾಗಿ ಸಪರೇಷನ್ ಮಾಡೋದು ಏನು, ಸತ್ಯನೇ. ಆಯ್ದುಕೊಳ್ಳೋರ ಮಧ್ಯದಲ್ಲಿ ನಂಬಿಕಸ್ಥರಾಗಿರೋ ಮತ್ತೆ ಆಯ್ದುಕೊಳ್ಳೋರ್ ಆಗಿರುವಂತ ಇಬ್ಬರನ್ನು ಸಪರೇಟ್ ಮಾಡೋದು ಏನೋ, ಅದು ಸತ್ಯನೇ. ಕರೆಕ್ಟ್ ಅಲ್ವಾ? ಹೌದ್ರಿ. ಎಲ್ಲಾ ವರ್ಗದಲ್ಲೂ ಆ ಕಾಲದಲ್ಲಿರುವಂತ ಸತ್ಯ ಅಲ್ಲಿಗೆ ಸಪರೇಷನ್ ಮಾಡುತ್ತೆ. ಆದ್ರಿಂದ ಇದು ಯೇಸು ಕ್ರಿಸ್ತನು ಮಾಡಿದಂತ ಆ ಒಂದು ವಿಷಯ ಸ್ವಾರ್ಥಯುಗದ ಕೊನೆಯ ಹಂತದಲ್ಲಿರುವಂತ ಸುಗ್ಗಿಯ ಕಾಲದಲ್ಲಿರುವಂತ ನಮಗೆ ದೇವರ ಆಲಯವೆಂಬ ಸಭೆಯ ಮಧ್ಯದಲ್ಲಿರುವಂತ ಜನರನ್ನ ಶುದ್ಧೀಕರಣ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ, ಒಂದು ಉದಾಹರಣೆಯಾಗಿದೆ. ಇದಕ್ಕಿಂತ ಮೊದಲು ನೋಡಿದಂತ ಉದಾಹರಣೆ ಗೋಧಿ ಮತ್ತು ಅಣಜಿಯ ಸಪರೇಷನ್ ನೋಡಿದ್ವಿ. ಈಗ ನೋಡುವಂತ ಉದಾಹರಣೆ ಸಭೆಯಲ್ಲಿ, ಆಲಯದಲ್ಲಿ ನಡೆಯುವಂತ ಸಪರೇಷನ್ ಬಗ್ಗೆ ನೋಡ್ತಾ ಇದ್ವಿ. ಈ ಆಲಯದಲ್ಲೂ ಕೂಡ ಇಂತಹ ವರ್ಗದವನ್ನ ಸಪರೇಷನ್ ಮಾಡೋದು ದೇವರ ಒಂದು ಸತ್ಯವೇ ಆಗಿದೆ. ಯಾವ ರೀತಿ ಸತ್ಯ ಇಲ್ಲಿ ಸಪರೇಷನ್ ಮಾಡುತ್ತೆ, ಎಂತಹ ಸತ್ಯ ಇಲ್ಲಿ ಬೇಕಾಗುತ್ತೆ? ನಮ್ಮಲ್ಲೂ ಕೂಡ ಗೋಧಿಗಳಾಗಿ ಮಾರ್ಪಟ್ಟ ನಮ್ಮಲ್ಲೂ ಕೂಡ ಎರಡು ಭಾಗಗಳಿದೆಯಾ, ಎರಡು ಸಪರೇಷನ್ ಆಗುತ್ತಾ? ಇಲ್ಲಿ ಕೂಡ ದೇವ್ರೇನ್ ಮಾಡ್ತಾರೆ, ನಿಜವಾದ ಗೋಧಿ ಕಂಡಿಡಿತ ಅಂದ್ರೆ ಏನೆಲ್ಲ ಎಕ್ಸಾಂಪಲ್ ಇದೆ ಅನ್ನೋ ವಿಷಯನ ಮುಂದಿನ ವಾಕ್ಯದಲ್ಲಿ ಮಾತಾಡ್ತಾರೆ. ಓದ್ರಿ ಅದನ್ನ. ನಮ್ಮ ಕರ್ತನ ಹಲವಾರು ಸಾಮ್ಯಗಳು ಪವಿತ್ರಾಲಯ ವರ್ಗವು ಸಮೂಹದಿಂದ ಅಥವಾ ಹೇಳಿಕೊಳ್ಳುವ ಕ್ರೈಸ್ತ ಪ್ರಪಂಚದವರಿಂದ ಹೊಂದುವ ಸಾಮಾನ್ಯ ಬೇರ್ಪಡಿಸುವಿಕೆಯನ್ನು ತೋರಿಸುವುದಾದರೂ, ಎರಡು ಸಾಮ್ಯಗಳು ನಂತರದಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗಿ ಪವಿತ್ರಾಲಯ ವರ್ಗದವರನ್ನು ಪರೀಕ್ಷಿಸುವುದನ್ನು, ಪರಿಶೋಧಿಸುವುದನ್ನು, ಜಯಗೊಳಿಸುವವರನ್ನು ಇತರರಿಂದ ಪ್ರತ್ಯೇಕಿಸಿ ಅವರು ರಾಜ್ಯದ ಬಾಧ್ಯಸ್ಥಿಕೆ ಹೊಂದಿರುವುದನ್ನು ಪ್ರಕಟಣೆ 3ನೇ ಅಧ್ಯಾಯ 21ನೇ ವಚನ ಹಾಗೂ ಪ್ರಾಮಾಣಿಕವಾಗಿ ಪ್ರತಿಷ್ಠೆ ಹೊಂದಿದ ನಂತರ ಈ ಲೋಕದ ಉತ್ಸಾಹವನ್ನು ಗೆದ್ದು ಬಂದವರಿಗೂ ಹಾಗೂ ದೇವರಿಂದ ದೊರೆಯುವ ಮಾನ್ಯತೆಯನ್ನು ನಿರ್ಲಕ್ಷಿಸಿ ಈ ಲೋಕದವರ ಮಾನ್ಯತೆಯನ್ನು ತ್ಯಾಗ ಮಾಡ ಮನಸ್ಸಿಲ್ಲದೆ ಇರುವವರ ವ್ಯತ್ಯಾಸವನ್ನು ತೋರಿಸುತ್ತವೆ ಎಂಬುದೇ. ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಹೆಸರೇ, ನಮ್ಮ ಕರ್ತನು ಮಾತಾಡುವಂತಹ ಹಲವಾರು ಸಾಮ್ಯಗಳು, ಹಲವಾರು ವಿಷಯಗಳು, ಹಲವಾರು ಸಾಮ್ಯ ರೂಪದಲ್ಲಿರುವಂತಹ ವಿಷಯಗಳು ಏನಾಗಿದೆ ಅಂದ್ರೆ ಇಲ್ಲಿವರೆಗೂ ನಾವು ಅದನ್ನ ನೋಡ್ತಾ ಬಂದ್ವಿ. ನಾವು ಯಾವ ರೀತಿ ನೋಡ್ಕೊಂಡ್ ಬಂದ್ವಿ?
ಯೇಸು ಕ್ರಿಸ್ತನ ಇರುವಂತಹ ಬಿತ್ತುವವನ ಸಾಮ್ಯ ಇರ್ಬೋದು, ಹಣಜಿ ಮತ್ತೆ ಗೋಧಿ ವರ್ಗದ ಇರ್ಬೋದು, ಮತ್ತೆ ಹೊಟ್ಟು ಗೋಧಿ ಇರ್ಬೋದು, ಇದೆಲ್ಲ ವಿಷಯಗಳನ್ನ ನಾವು ನೋಡ್ಕೊಂಡ್ ಬಂದ್ವಿ. ಆ ಒಂದು ಸಾಮ್ಯದಲ್ಲಿ ನಾವು ಗಮನಿಸಿದ ವಿಷಯ ಏನಪ್ಪಾ ಅಂದ್ರೆ, ಗೋಧಿಯಿಂದ ಹಣಜಿ ಅಂದ್ರೆ ಹೆಸರು ಕ್ರೈಸ್ತರ ಮಧ್ಯದಿಂದ ನಿಜವಾದ ದೇವರ ಮಕ್ಕಳ ಸಪರೇಷನ್ ಆಗೋದನ್ನ ನಾವು ನೋಡ್ಕೊಂಡ್ ಬಂದ್ವಿ. ಕರೆಕ್ಟ್ ಅಲ್ವಾ? ನಾವು ಹಿಂದಿನ ಪಾಠಗಳಲ್ಲಿ ಇದನ್ನೇ ಗಮನಿಸಿದ್ವಿ. ಕರೆಕ್ಟ್ ಅಲ್ವಾ? ತುಂಬಾ ಸಮಯದಿಂದ ಇದರ ಸುಗ್ಗಿಯ ಈ ಕಾರ್ಯ ಅನ್ನುವಂತ 6ನೇ ಅಧ್ಯಾಯದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಈ ಭಾಗವನ್ನೇ ತುಂಬಾ ಗಮನಿಸ್ಕೊಂಡ್ ಬರ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಆದ್ರೆ 2 ಸಾಮ್ಯಗಳು, ಒಂದು ಮುಖ್ಯವಾಗಿರುವಂತ 2 ಸಾಮ್ಯಗಳು ಈ ಸಪ್ರೇಷನ್ ಆದ್ಮೇಲೆ ಅವರ ಮಧ್ಯದಲ್ಲಿರುವಂತ ಸಪ್ರೇಷನ್ ಬಗ್ಗೆ ಮಾತಾಡ್ತಾ ಇದೆ. ನೋಡ್ರಿ ಹೇಗಿದೆ. ಎಷ್ಟು ಸೂಕ್ಷ್ಮವಾಗಿ ದೇವ್ರ ಮಕ್ಕಳು ಓದ್ಬೇಕಾಗಿದೆ ವಿಷಯಗಳನ್ನ ಅಲ್ವಾ? ಆ ಸಪ್ರೇಷನ್ ಎಷ್ಟು ದೊಡ್ಡದು. ಗೋಧಿಯ ಒಂದು ಬಾಬಿಲೋನಿಂದ ಹೆಸರು ಕ್ರೈಸ್ತಿಂದ ಸಪರೇಟ್ ಆಗಿ ಬರೋದೇ ತುಂಬಾ ದೊಡ್ಡ ವಿಷಯ. ಸಪರೇಟ್ ಆಗಿ ಬಂದ್ಮೇಲೆ ಇನ್ನೊಂದು ಸಪರೇಷನ್ ಇದೆ. ಆ ಸಪರೇಷನ್ ಏನಪ್ಪಾ ಅಂದ್ರೆ, ಈ ನಿಜವಾಗ್ಲೂ ಗೋಧಿಗಳನ್ನ ಮತ್ತೆ ಗೋಧಿಗಳ ರೀತಿಯಲ್ಲಿ ನಡೆಯುವಂತ ವಿಷಯ ಜನರನ್ನ ಏನ್ ಮಾಡ್ಬೇಕು? ಸಪರೇಷನ್ ಮಾಡ್ಬೇಕು ಅಲ್ವಾ? ಅದನ್ನ ನೋಡ್ಬೇಕಾದ್ರೆ ಜಯಗೊಳ್ಳುವಂತವ್ರು ಯಾರು, ನಿಜವಾಗ್ಲೂ ಜಯಶಾಲಿಗಳು ಯಾರು ಅನ್ನೋದನ್ನ ಏನ್ ಮಾಡ್ಬೇಕು? ಇಲ್ಲಿ ಕಂಡುಹಿಡಿಬೇಕು. ಅದಕ್ಕೆ ಒಂದು ಸಪರೇಷನ್, ಇಲ್ಲವ ಒಂದು ಟೆಸ್ಟ್, ಇಲ್ಲ ಒಂದು ಪರೀಕ್ಷೆ, ಇಲ್ಲ ಪರಿಶೋಧಿಸಿ ತಿಳ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಈ ಸುಗ್ಗಿ ಕಾರ್ಯದಲ್ಲೇ ಅಡಕವಾಗಿದೆ. ನೋಡ್ರಿ, ಸುಗ್ಗಿಯ ಕಾರ್ಯ ಅಂದ್ರೆ ಇಲ್ಲಿವರೆಗೆ ನಾವು ಬಾಬಿಲೋನಿಂದ ಸಪರೇಷನ್ ಮಾಡೋದು ನೋಡಿದ್ವಿ. ಈಗ ಸುಗ್ಗಿಯ ಕಾರ್ಯ ಇನ್ನೂ ಮುಂದುವರೆದು ಸಭೆಯ ಮಧ್ಯದಲ್ಲಿ, ನಿಜವಾಗ್ಲೂ ಗೋಧಿಯ ವರ್ಗದವರ ಮಧ್ಯದಲ್ಲಿ ಇರುವಂತ ಇನ್ನೂ ಮುಂದುವರೆದ ಸಪರೇಷನ್ ಏನಪ್ಪಾ ಅನ್ನೋದನ್ನ ಉಳಿದ ಇರುವಂತ, ಈಗ ನಾವು ನೋಡ್ತೀವಿ ಆ ಸಾಮ್ಯಗಳನ್ನ, ಮುಖ್ಯವಾಗಿರುವಂತ 2 ಸಾಮ್ಯಗಳನ್ನ ನೋಡ್ತೀವಿ. ಆ ಸಾಮ್ಯ ನಮಗೆ ತೋರಿಸ್ಕೊಡ್ತಿತ್ತು. ಬಟ್ ಆ ಸಮಯದ ವಿಷಯ ಏನಪ್ಪಾ ಅಂದ್ರೆ, ಯಾರು ಬಾಬಿಲೋನ್ನ ಬಿಟ್ಟು ಬಂದ್ರು, ಕೆಲವ್ರು ಏನ್ ಮಾಡಲ್ಲ, ಬಾಬಿಲೋನ್ ಅವ್ರನ್ನ ಬಿಟ್ಟು ಹೋಗಿರಲ್ಲ. ಕರೆಕ್ಟ್ ಅಲ್ವಾ? ನಾವು ಬಾಬಿಲೋನ್ ಸಿಸ್ಟಮ್ಗೆ ಇರಲ್ಲ. ಅಂದ್ರೆ ಏನು? ಬಾಬಿಲೋನ್ ಸಭೆಗೆ ಹೋಗಲ್ಲ, ನಾವಲ್ಲಿ ಕುತ್ಕೊಂಡು ಅನ್ಯ ಭಾಷೆ ಮಾತಾಡಲ್ಲ, ಅವ್ರಿಲ್ಲಂತ ಬೋಧನೆಗಳು ಕೇಳಲ್ಲ, ವಾರ ವಾರ ಕರ್ತನ ಭೋಜನ ತಗೊಳಲ್ಲ. ಅವ್ರದೆಲ್ಲ ನಮ್ಗೆ ಅಸಹ್ಯವಾಗ್ಬಿಡ್ತು. ನಾವು ಅವ್ರಿಗೆ ಅಸಹ್ಯ ಆಗ್ಬಿಟ್ಟಿದ್ವಿ, ಬಂದ್ಬಿಟ್ಟಿದ್ವಿ. ಬಂದಾದ್ಮೇಲೆ ಏನಾಗುತ್ತಂದ್ರೆ, ಬಾಬಿಲೋನಿಂದ ನಾನು ಈಚೆ ಬಂದ್ರು, ದೇವರ ಮಕ್ಕಳ ಸಂಘದಲ್ಲಿ ನಾವು ಕುತ್ಕೊಂಡಿದ್ರು, ನನ್ನೊಡೆ ಬಾಬಿಲೋನ್ ಇದತ್ತೆ. ಏನ್ ಬ್ರದರ್ ಹಿಂಗಂತಿದ್ದೀರಾ? ಹೌದಾ? ಹೌದು. ಬಾಬಿಲೋನ್ ಹೇಳಕ್ಕಿಂತ ಹೆಚ್ಚಾಗಿ ಈ ಲೋಕದ ವಿಷಯಗಳು, ಬಾಬಿಲೋನ್ ಅವರಿಗೆ ಬೇಕಾಗಿದ್ದೇನಪ್ಪಾ ಅಂದ್ರೆ, ಬಾಬಿಲೋನ್ನ ದೇವ್ರ ಅಸಹ್ಯ ಮಾಡಿದ್ದೇನಪ್ಪಾ ಅಂದ್ರೆ, ದೇವ್ರಿಗೋಸ್ಕರ ತ್ಯಾಗ ಮಾಡುವಂತ ಮನೋಭಾವ ಇಲ್ಲದೆ ಲೋಕದ ಆಶೀರ್ವಾದಗಳನ್ನ ಬಯಸ್ತಾ ಇದ್ರು. ಕರೆಕ್ಟಾ? ಈ ಲೋಕದಲ್ಲಿ ಅಧಿಕಾರ, ಹಣ, ಆಸೆ, ಅಂತಸ್ತು, ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಗಳಿಸುವುದು ಅವರ ಬಯಕೆಯಾಗಿತ್ತು. ಅದು ನಮ್ಮೆಲ್ರಿಗೂ ಆಂಟಿಕ್ರೈಸ್ಟ್ ಇದ್ರಲ್ಲಿ ಪೋಪಸಿ ಸಿಸ್ಟಮ್ ಅಲ್ಲೇ ಗೊತ್ತು. ಸಾಮಾನ್ಯ ವರ್ಗದವರು ಮತ್ತೆ ಉನ್ನತ ವರ್ಗದವರು ಇದರಲ್ಲಿರುವಂತ ಸಪರೇಷನ್ ನಮ್ಗೆ ಗೊತ್ತು. ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಮಾತಾಡ್ಬೇಕಾಗಿಲ್ಲ. ಅದು ಲೋಕದ ಸ್ಪಿರಿಟ್ ನ ಒಳಗೊಂಡಿತ್ತು, ಯೇಸು ಕ್ರಿಸ್ತನ ಹೆಸರನ್ನ ಧರಿಸ್ಕೊಂಡಿತ್ತು. ಅದಕ್ಕೆ ಬಾಬಿಲೋನ್. ಅವರ ಬೋಧನೆಗಳು ಕೂಡ ಇದೇ ರೀತಿ ಮಿಕ್ಸ್ ಆಗಿತ್ತು. ಲೋಕದ ಹಲವಾರು ಧರ್ಮಗಳಲ್ಲಿರುವಂತ ಬೋಧನೆಗಳು ಮಿಕ್ಸ್ ಆಗಿ ಅವರ ಧರ್ಮಗಳಿಗೆ ತಕ್ಕ ಹಾಗೆ. ನೋಡ್ರಿ, ಫಾರ್ ಎಕ್ಸಾಂಪಲ್ 25ನೇ ತಾರೀಕು ಕ್ರಿಸ್ಮಸ್ ಮಾಡ್ತೀವಪ್ಪ. ಈ ಕ್ರಿಸ್ಮಸ್ ಹಿನ್ನೆಲೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಅವತ್ತಿರುವಂತ ರೋಮಿನ ಚಕ್ರವರ್ತಿ ಇಡೀ ಜನರನ್ನ, ಇಡೀ ರೋಮ್ ಜನರನ್ನ ಕ್ರೈಸ್ತರ ಕನ್ವರ್ಟ್ ಮಾಡ್ಬೇಕು. ಅವರ ಉದ್ದೇಶ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ ತರ ನಮ್ ತರ ಅಲ್ಲ, ತ್ಯಾಗ ಮಾಡಕ್ ಬರ್ಬೇಕಂತ ಉದ್ದೇಶ ಇರ್ಲಿಲ್ಲ ಅವ್ರಿಗೆ. ಬಲಿಯ ಮೂಲಕ ಒಡಂಬಡಿಕೆ ಮಾಡ್ಕೊಬೇಕಂತ ಎಲ್ರು ಬರ್ಲಿ ಅಂತ ಉದ್ದೇಶ ಇರಲಿಲ್ಲ. ಒಟ್ನಲ್ಲಿ ಕ್ರಿಸ್ಟಿಯನ್ನ, ಯೇಸು ಕ್ರಿಸ್ತನ ದೇವರಂತ ಕೈ ಮುಗಿಬೇಕಷ್ಟೇ ಅವ್ರು ಬೇಕಾಗಿರೋದು. ಇವಾಗ ಏನಪ್ಪ ಮಾಡೋಣ ಅದಕ್ಕೆ ಅಂತ ಯೋಚನೆ ಮಾಡ್ತಿದ್ರು. 25ನೇ ತಾರೀಕು ನಮ್ಗೊಂದು ಹಬ್ಬ ಇದೆ. ಆ ಹಬ್ಬದಲ್ಲೂ ಒಂದು ತಾಯಿ ಇದಾರೆ, ತಾಯಿ ಪಕ್ಕ ಕೈಯಲ್ಲಿ ಮಗು ಇದೆ. ಇದನ್ನೇ ಏನ್ ಮಾಡೋಣ, ಮೇರಿ ಮತ್ತೆ ಯೇಸು ಇನ್ಫೆಂಟ್ ಜೀಸಸ್ ಅಂತ ಮಾಡ್ಬಿಟ್ರೆ ಆಯ್ತು. ಸೊ ಏನ್ ಮಾಡೋಣ, ಮುಗೀಲಿ, ಕ್ರಿಸ್ಮಸ್ ಯೇಸು ಕ್ರಿಸ್ತನ ಹುಟ್ಟಿದ ದಿನ ಅಂತ ಮಾಡೋಣ. ನೋಡ್ರಿ, ಏನೋ ಈ ರೀತಿ ಇವರೆಲ್ಲ ಕ್ರೈಸ್ತ ಆಗ್ಬಿಟ್ರೆ, ಕ್ರೈಸ್ತರಿಂದ ನಮ್ಗೆ ಸಮಸ್ಯೆ ಇಲ್ಲ. ಅದೇ ರೀತಿ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ನಾವ್ ಇಲ್ಲಿ ಮಾಡ್ಬೋದು. ಎಲ್ಲ ಹಿನ್ನೆಲೆ ಏನಪ್ಪಾ ಅಂದ್ರೆ ಲೋಕದ ವಿಷಯವೇ. ಇದನ್ನ ಹುಡ್ಕೊಂಡು ಹೋದ್ರೆ ನಮ್ಗೆಲ್ಲ ಸಿಗೋದು ಅದೊಂದೇ ಅಲ್ವಾ? ಅವರು ದಾರಿ ತಪ್ಪಕ್ಕೆ ಕಾರಣ ಕ್ರಿಸ್ತನ ಹೆಸರಿನಲ್ಲಿ ಲೋಕವನ್ನ ಇಷ್ಟಪಟ್ಟಿದ್ದು. ಕ್ರಿಸ್ತನ ಪ್ರೀತಿಯ ಸರೋಸರೇ, ಇವತ್ತು ಕೂಡ ಹಲವಾರು ದೇವರ ಜನರು ಅಂತ ಹೇಳ್ಕೊಳ್ಳೋರು, ದೇವರ ಜನರು ಅಂತ ಹೇಳ್ಕೊಳ್ಳೋರು ಅಂದ್ರೆ ಯಾರು? ಹೌದು, ಇವತ್ತು ಸುಗ್ಗಿಯ ಕಾರ್ಯದಲ್ಲಿ ವಿಶೇಷವಾದಂತಹ ಬೋಧನೆ ಬರ್ತಾ ಇದೆ.
ನಮ್ಗೆಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೇಕಾದ್ರೆ ಡಾಕ್ಟ್ರಿನ್ ಆಫ್ ಬೈಬಲ್ ಸ್ಟೂಡೆಂಟ್ಸ್, ಸತ್ಯವೇದ ವಿದ್ಯಾರ್ಥಿಗಳ ಒಂದು ಬೋಧನೆ ತಿಳ್ಕೊಳ್ಳೋಣ. ನಾವು ಕೇಳಿರುವಂತ ಬೇಸಿಕ್ ಕ್ಲಾಸ್ ಇಂದ ಹಿಡಿದು ಪ್ರತಿಯೊಂದು ಅದನ್ನ ಕೇಳಿ ಬಂದಂತ ಜನರು ಎಲ್ರೂ ಸಭೆ ಆಗ್ತಾರಾ ಅಂದ್ರೆ ಇಲ್ಲ. ಬದಲಾಗಿ ಅದರಲ್ಲೂ ಸಪರೇಷನ್ ಇದೆ. ಯಾವ ರೀತಿ ಸಪರೇಷನ್ ಇದೆ? ಕೆಲವರು ಒಡಂಬಡಿಕೆ ಮಾಡ್ಕೊಂಡ್ರು ಇನ್ನು ಲೋಕದಲ್ಲೇ ಇರ್ತಾರೆ, ಕೆಲವರು ಲೋಕವನ್ನ ತ್ಯಾಗ ಮಾಡ್ತಾರೆ. ತ್ಯಾಗ ಅಂದ್ರೆ ಒಂದಿನಕ್ಕೆ ತ್ಯಾಗ ಮಾಡೋದಲ್ಲ. ಕ್ರಿಸ್ತನ ಪ್ರೀತಿಯ ಹೆಸರು ತ್ಯಾಗ ಮಾಡುವಂತ ಮನಸ್ಸಿರುತ್ತೆ ಅವ್ರಿಗೆ. ನಿಮ್ಮ ಮುಂದೆ 2 ವಸ್ತುಗಳು ಇಡಪಡ್ಬೇಕಾದ್ರೆ ಒಂದು ವಸ್ತು ಲೋಕಕ್ಕೆ ಸಂಬಂಧಪಟ್ಟದ್ದು, ಒಂದು ವಸ್ತು ದೇವರಿಗೆ ಸಂಬಂಧಪಟ್ಟದ್ದು. ತಕ್ಷಣ ನಿಮ್ಮ ಮನಸ್ಸು ಲೋಕದ ವಿಷಯ ಬೇಡ, ದೇವ್ರದೇ ಬೇಕು ಅಂತ ಅಕ್ಸೆಪ್ಟ್ ಮಾಡುತ್ತಂದ್ರೆ ದೈವಿಕ ಗುಣಗಳನ್ನ ಬೆಳೆಸ್ಕೊಳ್ತಿದ್ದೀರಾ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ದೇವರ ವಿಷಯನೇ ಬೇಕು, ಲೋಕದ ವಿಷಯ ಬೇಡ ಅಂದ್ರೆ ಒಳ್ಳೇದೇ. ಆದ್ರೆ ತಡವಾದ್ರೂ ಆಗ್ಲಿ ಶೀಘ್ರವಾದ್ರೂ ಆಗ್ಲಿ ಲೋಕದ ವಿಷಯನೇ ಅಕ್ಸೆಪ್ಟ್ ಮಾಡ್ತೀವಂದ್ರೆ ನಾವು ಒಡಂಬಡಿಕೆ ಮಾಡ್ಕೊಂಡು ಅಲ್ವಾ ಲೋಕವನ್ನ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಮತ್ತೆ ಇಲ್ಲೇನ್ ಮಾಡ್ತೀವಿ ಅಂದ್ರೆ ವೇಷ ಹಾಕ್ಬೇಕಾಗುತ್ತೆ, ನಟನೆ ಮಾಡ್ಬೇಕಾಗುತ್ತೆ. ನಾವು ಲೋಕವಾದ ವಿಷಯವನ್ನ ಆಯ್ಕೆ ಮಾಡ್ತೀವಿ ಅಂತ ಯಾರಿಗೂ ನಾವು ಹೇಳಕ್ ಹೋಗಲ್ಲ. ಆದ್ರೆ ಆಯ್ಕೆ ಮಾಡಿದ್ಮೇಲೆ ನಾವು ಹೆಂಗಿರ್ತೀವಿ ಸಹೋದರ ಮಧ್ಯದಲ್ಲಿ, ನಾನು ಕೂಡ ಪರಿಶುದ್ಧವಂತನು, ನಾನು ಕೂಡ ಸಭೆಯ ವರ್ಗದವನು, ನಾನು ಕೂಡ ದೇವರ ಮಗನು, ನಿಮ್ಮಲ್ಲಿ ಒಬ್ಬನು ಅಂತ ಕಾಣಿಸ್ಕೊಳ್ಳೋಕೆನೆ ಇಷ್ಟಪಡ್ತೀವಿ. ಅದು ವೇಷವಾಗಿರುತ್ತೆ ಅಲ್ವಾ? ಅದರಿಂದ ಇದನ್ನ ಸಪ್ರೇಷನ್ ಮಾಡೋದು ಯಾರಿಗಪ್ಪ ಗೊತ್ತು? ನಿಮ್ಗೂ ನಮಗೂ ಗೊತ್ತಾ? ಈಗ ನಮ್ ಜೊತೆ ನಾನು ನಿಮ್ ಜೊತೆಲೇ ಇರ್ತೀನಿ, ಲೋಕದ ವಿಷಯಗಳೇ ಇಷ್ಟಪಡ್ತಾ ಇರ್ತೀನಿ, ಆದ್ರೆ ಒಳ್ಳೆ ಒಂಥರ ಆಕ್ಟಿಂಗ್ ಮಾಡ್ತಾ ಇರ್ತೀನಿ. ನೀವೇನ್ ತಿಳ್ಕೊಳ್ತೀರಾ? ಬ್ರದರ್ಪ ಏನು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ರೆ. ನನಗೆ ನಟನೆ ಮಾಡಕ್ ಬರುತ್ತೆ, ಚೆನ್ನಾಗಿ ದೇವ್ರ ಮಕ್ಳಿಗೆ ಬರುತ್ತೆ ನಟನೆ ಮಾಡಕ್ಕೆ, ಆಕ್ಟಿಂಗ್ ಮಾಡಕ್ಕೆ ಅಲ್ವಾ? ವೇಷ ಹಾಕಕ್ ಬರುತ್ತೆ ನಮ್ಗೆ. ಈ ನಟನೆ ಮಾಡ್ತಾರ ನೀವೇನ್ ತಿಳ್ಕೊಳ್ತೀರಾ? ಹೌದು ಒಳ್ಳೆ ಬ್ರದರು ಹಂಗೆ ತಿಳ್ಕೊಳ್ತೀರಾ, ನಿಮ್ ಕೈಲಿ ಗೊತ್ತಾಗಲ್ಲ. ಆದ್ರೆ ನನ್ನ ಸಪ್ರೇಷನ್ ಮಾಡೋದು ಏನ್ ಗೊತ್ತಾ? ನನ್ನನ್ನ ಸಪ್ರೇಷನ್ ಮಾಡೋದು ದೇವರ ಸತ್ಯ. ಆ ಸತ್ಯ ಯಾವ ರೀತಿ ಇರುತ್ತೆ ಗೊತ್ತಾ? ಆ ಸತ್ಯ ಚಾವಟಿ ತರ ಇರುತ್ತೆ ಅಲ್ವಾ? ನೋಡೋಣ, ಮುಂದಿನ ವಿಷಯಗಳು ನೋಡೋಣ, ಮುಂದುವರ್ಸ್ರಿ. ಓದ್ಬೇಕಾ ಬ್ರದರ್? ಓದಿ ಇಷ್ಟ. ಹತ್ತು ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಸಮಸ್ತ ಕನ್ಯೆಯರು ಅಥವಾ ಪ್ರತಿಷ್ಠೆ ಹೊಂದಿದ ವರ್ಗಕ್ಕೆ ಸೇರಿದವರೆಲ್ಲರೂ ಬಾಬೇಲಿನಿಂದ ಬೇರೆಯಾದವರು. ಈ ವರ್ಗದಲ್ಲಿ ನಿರ್ದಿಷ್ಟವಾಗಿ ಪರೀಕ್ಷೆ ಹೊಂದುವುದನ್ನು ಪರಿಶೋಧನೆಗೊಂಡು ಪ್ರತ್ಯೇಕತೆ ಹೊಂದಿಕೊಳ್ಳುವ ವರ್ಗವನ್ನು ಗುರುತಿಸುತ್ತದೆ. ಇವರು ಪೂರ್ತಿ ನಂಬಿಕಸ್ಥರಾಗಿ, ಉತ್ಸಾಹಪೂರಿತ ಪ್ರೀತಿಯುಳ್ಳವರಾಗಿ ಮತ್ತು ಅವಿಳಂಬವಾದ ವಿಧೇಯತೆ ಹೊಂದಿದ್ದ ಬುದ್ಧಿವಂತ ಕನ್ಯೆಯರು. ಆದರೆ ಬುದ್ಧಿಯಿಲ್ಲದ ಕನ್ಯೆಯರು ತಮ್ಮ ಪ್ರಥಮ ಪ್ರೀತಿಯನ್ನು, ಉತ್ಸಾಹದ ಚುರುಕುತನವನ್ನು ತಣ್ಣಗಾಗಲು ಅವಕಾಶ ಮಾಡಿಕೊಟ್ಟ ಕಾರಣ ತಮ್ಮ ನಂಬಿಕೆ ಮತ್ತು ವಿಧೇಯತೆಯ ನಿಷ್ಠೆಯನ್ನು ತಗ್ಗಿಸಿಕೊಂಡ ಪರಿಣಾಮವಾಗಿ ಬುದ್ಧಿವಂತ ಕನ್ಯೆಯರಿಂದ ಬೇರ್ಪಟ್ಟು ಕುಗ್ಗಿಸಲ್ಪಡುತ್ತಾರೆ. ಬುದ್ಧಿವಂತೆಯರು ತಮ್ಮ ದೇವರೊಂದಿಗಿನ ಸಮಸ್ತ ಪ್ರತಿಷ್ಠೆಯ ಒಡಂಬಡಿಕೆಯೊಡನೆ ಜೀವಿಸುತ್ತಿದ್ದು, ಕರ್ತನು ವಾಗ್ದಾನಪಡಿಸಿರುವ ಆತನ ಹಿಂತಿರುಗುವಿಕೆಯನ್ನು ಕಾಯುತ್ತಿರುತ್ತಾರೆ ಮತ್ತು ಸುಗ್ಗಿಯ ಸಂದೇಶವನ್ನು ಮೆಚ್ಚಿಕೊಳ್ಳಲು, ಕರ್ತನ ಪ್ರಸನ್ನತೆಯ ಬಗ್ಗೆ ಮುಂತಿಳಿಸಿರುವ ಸೂಚನೆಗಳನ್ನು ಗ್ರಹಿಸಲು ಮತ್ತು ಆತನು ಅನ್ವಯಿಸಲು ಸೂಕ್ತವೆಂದೆನಿಸಿ ನೀಡುವ ಯಾವುದೇ ಪರೀಕ್ಷೆಗಳನ್ನು ಎದುರಿಸಿ ತಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲು ಸದಾ ಸಿದ್ಧರಿರುತ್ತಾರೆ. ಇವರುಗಳು ಎಚ್ಚರವಾಗಿದ್ದು, ತಟ್ಟೋಣದ ಸ್ವರವನ್ನು, ಕರ್ತನ ಪ್ರಸನ್ನತೆಯನ್ನು ಪ್ರಕಟಿಸುವ ಪ್ರವಾದಿಯ ಮಾತುಗಳ ಮೂಲಕ ಲಾಲಿಸಲು ಕಾತುರಗೊಂಡು ಕಾಯುತ್ತಿರುತ್ತಾರೆ. ಅವರಿಗೆ ಪ್ರಸ್ತುತ ನಷ್ಟಗನ್ನು ಶಿಲುಬೆಗಳು, ಸತ್ಯದ ಸಲುವಾಗಿ ನಮ್ರತೆಯಿಂದ ಒತ್ತುಕೊಳ್ಳುವವುಗಳಾಗಿದ್ದು, ಅವುಗಳನ್ನು ಅವರು ಮುಂಬರಲಿರುವ ದೀರ್ಘಕಾಲ ಬಾಳುವ ಶಾಂತಿ, ಆನಂದ ಹಾಗೂ ಮಹಿಮೆಯ ಆಶೀರ್ವಾದಗಳ ಮುನ್ಸೂಚನೆ ಎಂದು ಸ್ವಾಗತಿಸುತ್ತಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರರೇ ನೋಡ್ರಿ, 10 ಮಂದಿ ಕನ್ಯೆಯರ ಸಾಮಿ ನಮ್ಮೆಲ್ರಿಗೂ ಗೊತ್ತೇ ಇದೆ. 10 ಮಂದಿ ಕನ್ಯೆಯರು ಅಂತ ತಗೊಂಡಾಗ ನಾವು ಇದನ್ನ ಯಾರಿಗೆ ಹೋಲಿಕೆ ಮಾಡಲ್ಲ ಅಂದ್ರೆ, ಇವರು ಯಾರು ಬಾಬಿಲೋನಲ್ಲಿ ಇರುವವರು ಅಲ್ಲ, ಬಾಬಿಲೋನಿಂದ ಸಪರೇಟ್ ಆಗಿರೋರು. ಕರೆಕ್ಟಾ? ಕನ್ಯೆಯರು ಅಂದ್ರೆ ಸಭೆ ವರ್ಗದವರು. ಈಗ ಈ ಸಭೆ ವರ್ಗದವರ ಮಧ್ಯದಲ್ಲಿ ಇಲ್ಲಿ ಕೂಡ ಒಂದು ಪರೀಕ್ಷೆ ಇದೆ. ಏನ್ ಪರೀಕ್ಷೆ ಇದೆ? ನಾವು ಎಲ್ಲರೂ ನೋಡಿದ ಪ್ರಕಾರವಾಗಿ ಬುದ್ಧಿವಂತ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು ಅಂತ ನಾವು ನೋಡ್ತಿದ್ವಲ್ಲ. ಇದನ್ನ ಸತ್ಯವೇದದಲ್ಲಿ ಬರೆದಿಟ್ಟಿದೆ, ಬುದ್ಧಿ ಇಲ್ಲವರು ಬುದ್ಧಿವಂತರು ಅಂದ್ಬಿಟ್ಟು. ಆದ್ರೆ ಬುದ್ಧಿ ಇಲ್ಲದವರಿಗೆ ತಾವು ಬುದ್ಧಿ ಇಲ್ಲದವ್ರು ಅಂತ ಗೊತ್ತಿಲ್ಲ,
ಬುದ್ಧಿವಂತರಿಗೆ ನಾವು 5 ಜನ ಮಾತ್ರ ಬುದ್ಧಿವಂತರು, ಅವ್ರು ಬುದ್ಧಿ ಇಲ್ಲದವ್ರು ಅಂತಾನೂ ಗೊತ್ತಿಲ್ಲ. ಆದ್ರೆ ದೇವರು ಆ ಬುದ್ಧಿವಂತರು ಬುದ್ಧಿ ಇಲ್ಲದವರ ಕನ್ಯೆಯರ ಗುಣಲಕ್ಷಣ ಇಲ್ಲಿ ಪ್ರಕಟಣೆ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕೆ ಇವರು ದೇವರ ದೃಷ್ಟಿಯಲ್ಲಿ ಬುದ್ಧಿ ಇಲ್ಲದವರಾದ್ರು, ಯಾಕೆ ಇವರು ದೇವರ ದೃಷ್ಟಿಯಲ್ಲಿ ವೈಸ್ ಅಂದ್ರೆ ಬುದ್ಧಿವಂತರಾದ್ರು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಸೊ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಇದು ಅರ್ಥ ಮಾಡ್ಕೊಬೇಕು. ವಿಶೇಷವಾಗಿ ಈ ವಾಕ್ಯ, ಈ ಸತ್ಯ ವಿಷಯ ಎಲ್ಲ ಅನ್ವಯವಾಗುತ್ತೆ, ಯಾರಿಗ ಅನ್ವಯವಾಗುತ್ತೆ ಅಂದ್ರೆ ಅಂತ್ಯಕಾಲದ ಸಭೆ, ಈ ಸುಗ್ಗಿಯ ಕಾರ್ಯದಲ್ಲಿ. ನಿಮ್ಗೆ ಗೊತ್ತಲ್ವಾ, ನಾವು ಮಾತಾಡ್ತಿರೋದು ಸುಗ್ಗಿಯ ಕಾರ್ಯ. ಆದ್ರಿಂದ ನಮ್ಮ ಟಾಪಿಕ್ ಪೂರ್ತಿ ಇಲ್ಲೇ ಸೀಮಿತವಾಗಿರ್ಬೇಕು, ಇದೇ ಒಂದು ವಿಷಯದಲ್ಲಿ ಇರ್ಬೇಕು. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ಈ ವಿಷಯ ಅಂತ ಬಂದಾಗ ಇದು ಎಲ್ಲೋ ಯಾರೋ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಇನ್ನೂ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ನಮ್ ಬಗ್ಗೆನೇ ಮಾತಾಡ್ತಾ ಇದೆ, ನನ್ ಬಗ್ಗೆನೇ ಮಾತಾಡ್ತಾ ಇದೆ. ನಾನಿದ್ರಲ್ಲಿ ಎಲ್ಲಿದ್ದೀನಿ ಅನ್ನೋದನ್ನ ಮಾತ್ರ ಹುಡುಕ್ಬೇಕು. ಅವಾಗೇನಾಗುತ್ತೆ, ಈ ವಿಷಯ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹಿಂಗೆ ನೋಡ್ತೀನಿ, ಈ ಬುದ್ಧಿವಂತಿಕೆ ಬುದ್ಧಿ ಇಲ್ಲದವರಲ್ಲಿ ಯಾವ್ದು ವಿಷಯ ನನ್ನಲ್ಲಿ ಕಾಣಿಸ್ತಾ ಇದೆ, ಯಾವ್ದು ಕಾಣಿಸ್ತಾ ಇಲ್ಲ ಅಂತ ನಾನ್ ನೋಡ್ತೀನಿ. ನೀವು ಕೂಡ ಹಂಗೆ ನೋಡ್ಬೇಕು. ಆ ಬುದ್ಧಿವಂತರು ಅಂತ ನೋಡ್ಬೇಕಾರೆ ಇವ್ರು ಹೇಗಿದ್ದಾರೆ ಅಂತ ನೋಡ್ಬೇಕಾದ್ರೆ ನಂಬಿಕಸ್ಥರಾಗಿ, ಉತ್ಸಾಹಪೂರಿತರಾಗಿ, ಪ್ರೀತಿಲೋರಾಗಿ ಆ ವಿಧೇಯತನ ಹೊಂದೋದಕ್ಕೆ ಏನ್ ಮಾಡಿದ್ದಾರೆ, ಬಂದಿದ್ದಾರೆ ಅಲ್ವಾ. ಆ ಗುಣಗಳನ್ನ ಏನ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ನೋಡಿ, ನಂಬಿಕಸ್ಥರಾಗಿ ಏನ್ ನಂಬಿಕಸ್ಥರಾಗಿ, ಕ್ರಿಸ್ತನಿಗೆ ಮೊದಲಿಗತಿಯಾಗುವುದಕ್ಕೆ ಯೋಗ್ಯ ಗುಣಗಳನ್ನ ಬೆಳೆಸ್ಕೊಂಡು ಆತನ ಸ್ವರೂಪಗಳನ್ನ ಬೆಳೆಸ್ಕೊಳ್ಳಕ್ಕೆ, ಪ್ರೀತಿಲೋರಾಗಿರೋ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಬಂದಿದ್ದಾರೆ ಅವರು ಅಲ್ವಾ. ಆದ್ರೆ ಈ ಬುದ್ಧಿ ಇಲ್ಲದವರು ಎಲ್ರು ಬಂದಿರೋದಿಗೆ ಅದ್ರಲ್ಲಿ ಏನಾಗ್ತಾರೆ ಅಂದ್ರೆ, ಕೆಲವು ಜನ ಈ ಬಿಗಿನಿಂಗ್ ಅಲ್ಲಿರುವಂತ ಪ್ರೀತಿನ ಕಾಪಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಬರ್ಬೇಕಾದ್ರೆ 10 ಜನ ಹಂಗೆ ಇದ್ರು, ಹೆಂಗಿದ್ರು, ನಂಬಿಕಸ್ಥರಾಗಿದ್ರು, ಉತ್ಸಾಹಪೂರಿತರಾಗಿದ್ರು, ಪ್ರೀತಿಲೋರಾಗಿದ್ರು ಅಲ್ವಾ. ಆ ವಿಧೇಯತನ ಖಂಡಿತವಾಗಿ ದೇವರಿಗೋಸ್ಕರ ತೋರ್ಸಕ್ಕೆ ತುಂಬಾ ಆಸಕ್ತರಾಗಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಈ 10 ಜನದಲ್ಲಿ 5 ಜನ ಯಾವ ಒಂದು ಪ್ರೀತಿನ ಆರಂಭದಲ್ಲಿ ತೋರ್ಸಿದ್ರು, ಯಾವ ಉತ್ಸವವನ್ನು ತೋರ್ಸಿದ್ರು, ಯಾವ ರೀತಿಯಲ್ಲಿ ದೇವರಿಗೋಸ್ಕರ ಆಸಕ್ತರಾಗಿದ್ರು, ಆ ಆಸಕ್ತಿನ ಕಳ್ಕೊಳ್ತಾರೆ ಅಲ್ವಾ. ತಣ್ಣಗಾಗುತ್ತೆ, ಬೆಳಕು ಕಡಿಮೆ ಆಗುತ್ತೆ. ಹಾಗಿರೋದ್ರಿಂದ ಇವ್ರೇನಾಗ್ತಾರೆ, ಸಪ್ರೇಷನ್ ಆಗ್ಬಿಡ್ತಾರೆ. ಇವ್ರು ಏನ್ ಮಾಡಕ್ಕಾಗಲ್ಲ ಅಂದ್ರೆ, ಈ ಬುದ್ಧಿವಂತ ಕನ್ಯರ ಜೊತೆಗೆ ಒಟ್ಟೊಟ್ಟಿಗೆ ಬೆಳವಣಿಗೆ ಆಗೋದಿಕ್ಕೆ, ಒಟ್ಟೊಟ್ಟಿಗೆ ಹೋಗೋದಿಕ್ಕೆ ಆಗಲ್ಲ ಅಲ್ವಾ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಷಯಗಳನ್ನ ದೇವ್ರ ಮಕ್ಳು ಇವತ್ತು ಯಾವ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕು ಅಂದ್ರೆ, ದೇವರು ಮಾಡಿದಂತ ಆ ವಾಗ್ದಾನಗಳನ್ನ, ಸತ್ಯಗಳನ್ನ ದೇವ್ರ ಮಕ್ಳು ಯಾವಾಗ್ಲೂ ಕಾಪಾಡ್ಕೊಂಡಿರ್ಬೇಕು. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಬುದ್ಧಿವಂತಿಯರು ಬುದ್ಧಿ ಇಲ್ಲದೆಯವರು ಅಂತ ಪರೀಕ್ಷೆ ನಡೀತಾ ಇದೆ ಅಂತ ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಇನ್ನೊಂದ್ ರೀತಿಲಿ ಒಂದು ವಂಚನೆನ ನಾವು ಅರ್ಥ ಮಾಡ್ಕೊಬೇಕು. ನಾನ್ ಬುದ್ಧಿ ಇಲ್ಲ ಕಣ್ಣಿ ಅಂತ ನನ್ನೇ ತಿಳ್ಕೊಳ್ಳೋದು ತುಂಬಾ ವಂಚನೆ ಅಲ್ವಾ. ಆ ಬುದ್ಧಿ ಇಲ್ಲದ ಕನ್ಯೆಯರು ಕೂಡ ಹಂಗೆ ತಿಳ್ಕೊಂಡ್ಬಿಟ್ಟಿದ್ರು, ನಾನೇ ಬುದ್ಧಿವಂತ, ನಾನ್ ತುಂಬಾ ಜ್ಞಾನಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ರು ಅವರು ಕೂಡ. ಅದೊಂದ್ ರೀತಿಯ ವಂಚನೆ. ದೇವ್ರ ಮಕ್ಳು ಇಲ್ಲಿ ಗ್ರಹಿಸ್ಕೊಬೇಕು ವಿಷಯಗಳನ್ನ. ನನ್ನಲ್ಲಿ ಕಾಣಿಸಲ್ಪಟ್ಟಂತ ಆರಂಭದಲ್ಲಿರುವಂತ ಪ್ರೀತಿ ಇವಾಗ್ಲೂ ಇದೆಯಾ, ನಂಬಿಕೆ ಇದೆಯಾ, ನಾನು ಅದನ್ನ ಕಾಪಾಡ್ಕೊಳ್ತಾ ಇದೀನಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದು ಮಾತ್ರವಲ್ಲ, ಈ ನಂಬಿಕೆ ಪ್ರೀತಿನ ನಾನು ಕಾಪಾಡ್ಕೊಳ್ಳುವನಾಗಿದ್ರೆ ಶೋಧನೆಗಳು ಪರಿಶೋಧನೆಗಳು ನನ್ನ ಜೀವನದಲ್ಲಿ ತುಂಬಾ ಹೆಚ್ಚಾಗಿ ಬರುತ್ತೆ. ದೇವರು ಅದನ್ನ ಅನುಮತಿ ಮಾಡ್ತಾರೆ. ನಾನು ಬುದ್ಧಿವಂತರ ಅಂತ ಅಲ್ಲಿ ಪ್ರೂವ್ ಮಾಡ್ಬೇಕು, ನನ್ನನ್ನ ಸಾಬೀತುಪಡಿಸ್ಬೇಕು. ದೇವ್ರ ಮಕ್ಳು ಯಾವಾಗಲೂ ಅದಕ್ಕೆ ರೆಡಿ ಆಗಿರ್ತಾರೆ, ಆ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿರ್ತಾರೆ ಅಲ್ವಾ. ಚೆನ್ನಾಗಿ ಓದಿರೋರು ಹೆಂಗಿರ್ತಾರೆ ಎಕ್ಸಾಮ್ ಬರೆಯೋದಕ್ಕೆ? ಭಯ ಪಡ್ತಾರಾ? ಎಕ್ಸಾಮ್ ಒಳಗೆ ಹೋದಾಗ ಭಯ ಇರುತ್ತಾ? ಸಂತೋಷ ಇರುತ್ತೆ. ಹೆಂಗಪ್ಪ ಏನ್ ಬರುತ್ತೆ, ಬರ್ದು ಬಿಡ್ತೀನಿ, ಎಲ್ಲ ಗೊತ್ತಿದೆ ಅಂದ್ಬಿಟ್ಟು. ಓದ್ದೇ ಇರೋರ್ಗೆ ಹೆಂಗಿರುತ್ತೆ ಆ ಒಂದು ಸನ್ನಿವೇಶ? ಭಯ ಇರುತ್ತೆ. ಅಯ್ಯೋ ಏನು ಓದಿಲ್ಲ, ಫೇಲ್ ಆಗ್ಬಿಟ್ರೆ ಭಯ ಇರುತ್ತೆ. ದೇವ್ರ ಮಕ್ಳು, ನಿಜವಾದ ದೇವ್ರ ಮಕ್ಳು ಆ ಪರೀಕ್ಷೆಗಳನ್ನ ಎದುರಿಸೋದಿಕ್ಕೆ ಅವ್ರು ಯಾವಾಗ್ಲೂ ಸಿದ್ಧ ಇರ್ತಾರೆ ಅಲ್ವಾ. ಅದು ಮಾತ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಂಥವರಿಗೆ ಕ್ರಿಸ್ತನ ತಟ್ಟುವಂತ ಸ್ವರ ಕೇಳಿಸುತ್ತೆ. ತಟ್ಟುವಂತ ಸ್ವರ ಅಂದ್ರೆ ಏನು? ಇಲ್ಲಿ ತಟ್ಟುವಂತ ಸ್ವರ ಅಂದ್ರೆ ಒಂದ್ ರೀತಿಯಲ್ಲಿ ದೇವರು ಕೊಡುವಂತ ಹೊಸ ಹೊಸ ಸತ್ಯಗಳು ಸ್ಪಷ್ಟವಾಗಿ ಅವ್ರಿಗೆ ಅರ್ಥವಾಗ್ತಾ ಇರುತ್ತೆ. ದೇವರು ನಮಗ ನೋಡ್ಬಿಟ್ಟು ದೇವ್ರು ನಮ್ಮ ಹತ್ರ ಬಂದು ಮಾತಾಡಿ ಇವತ್ತು ದೊಡ್ಡ ಒಂದು ಸಬ್ಜೆಕ್ಟ್ ನೆಲ್ಲ ನೀವೆಲ್ಲ ಮೈಂಡ್ ಇಟ್ಕೊಳ್ಳಿ ಅಂತ ಮಾತಾಡ್ತಾ ಇಲ್ಲ. ಈ ಸುಗ್ಗಿ ಕಾರ್ಯ ಸಬ್ಜೆಕ್ಟ್ ಪೂರ್ತಿ ಬ್ರದರ್ ತಗೊಳ್ತಾ ಇದ್ರೆ ಅವ್ರೇನ್ ತೆಗಿತಿರ್ಬೇಕಾದ್ರೆ 6ನೇ ಅಧ್ಯಾಯ ಪೂರ್ತಿ ನಮ್ಮ ಮೈಂಡ್ ಕುತ್ಕೊಬೇಕಂತ ಯಾವಾಗ್ಲೂ ದೇವ್ರು ಹೇಳ್ತಾ ಇಲ್ಲ. ಇದರ ಉದ್ದೇಶ ತಾತ್ಪರ್ಯವೇನು, ಇದ್ರಲ್ಲಿ ನನ್ನ ಭಾಗವೇನು, ನನ್ನ ಏನಕ್ಕೋಸ್ಕರ ಈ ಪಾಠದಲ್ಲಿ ದೇವ್ರು ಪಾಠದಲ್ಲಿ ತಿಳಿಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ.
ನಾನು ಇದರಿಂದ ಏನು ಬದಲಾವಣೆ ತರಬೇಕಾಗಿದೆ ಅನ್ನುವಂಥ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಅದೇ ತಟ್ಟುವಂತ ಸ್ವರ. ಆ ತಟ್ಟುವಂತ ಸ್ವರ ಕೇಳಿಸುತ್ತೆ. ಪ್ರತಿ ಸತ್ಯದಲ್ಲೂ ಪ್ರತಿ ಬೋಧನೆಯಲ್ಲೂ ನನ್ನ ಬಾಗಿಲನ್ನ ತಟ್ತಾ ಇರ್ತಾನೆ, ನನ್ನ ಹೃದಯದ ಬಾಗಿಲನ್ನ ತಟ್ತಾ ಇರ್ತಾರೆ. ನೋಡು, ಇದನ್ನ ಬದಲಾವಣೆ ಮಾಡ್ಕೊಂಡು ನಿನಗೆ ಮಾತಾಡ್ತಾ ಇದೀನಿ, ಕೇಳಿಸ್ತಾ ಇದೆಯಾ ನಿನ್ಗೆ, ನಿನಗೋಸ್ಕರ ಮಾತಾಡ್ತಾ ಇದೀನಿ, ಇದನ್ನ ಚೇಂಜ್ ಮಾಡ್ಕೋ, ಇಲ್ಲಿಂದ ಮುಂದುವರಿ, ಈ ಶೋಧನೆಯನ್ನ ಜಯಿಸು. ಈ ರೀತಿಯಾಗಿ ಅವರು ಸಿದ್ಧರು ಇರೋದ್ರಿಂದ ಆ ವಿಷಯಗಳನ್ನ ಗ್ರಹಿಸ್ಕೊಳ್ತಾರೆ. ಅದು ಮಾತ್ರವಲ್ಲದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಯೋಜನೆಯಲ್ಲಿ ದೇವರ ಚಿತ್ತ ಮತ್ತೆ ದೇವರ ಯೋಜನೆ ಮತ್ತು ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ತಾರೆ. ದೇವರ ಯೋಜನೆ ಅಂದ್ರೆ ಏನು? ದೇವರಿರುವಂತಹ ಪ್ರವಾದಿಗಳ ಮೂಲಕ ತಿಳಿಸಲ್ಪಟ್ಟಂತಹ ಹಲವಾರು ಸತ್ಯಗಳು, ಕಾಲಾನುಕಾಲಕ್ಕೆ ಇರುವಂತಹ ಸತ್ಯಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಬುದ್ಧಿಯುಳ್ಳ ಸ್ತ್ರೀಯರಿಗೆ. ಯಾಕೆಂದ್ರೆ ಬೆಳಕು ಉರಿತಾ ಇದೆ, ಎಣ್ಣೆ ಇದೆ, ಪವಿತ್ರಾತ್ಮನು ಸಿಗ್ತಾ ಇದೆ, ಬೆಳಕು ಇದೆ. ಆ ಬೆಳಕಲ್ಲಿ ಎಲ್ಲವನ್ನೂ ನೋಡೋದಕ್ಕೆ ಅವ್ರ ಸಾಧ್ಯತೆ ಇರುತ್ತೆ. ಯಾರಲ್ಲಿ ಬೆಳಕಿರಲ್ವೋ, ತನ್ನಗಾಗ್ತಾರೋ, ಆದಿಲಿ ಹೊಂದಿರುವಂತ ಪ್ರೀತಿನ ಕಲ್ಕೊಳ್ತಾರೋ, ನಂಬಿಕೆನ ಕಡಿಮೆ ಮಾಡ್ಕೊಳ್ತಾರೋ, ಬೆಳಕು ಆರ್ತಾ ಇರುತ್ತೆ. ಆ ಒಂದು ಕತ್ತಲೆಯಲ್ಲಿ ಆ ಬೆಳಕು ಆರುವಂತ ಸಮಯದಲ್ಲಿ ಏನನ್ನು ಗಮನಿಸಕ್ಕಾಗಲ್ಲ. ಪ್ರವಾದಿಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ದೇವರ ಯೋಜನೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಇದ್ಯಾವುದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ಮಾತ್ರವಲ್ಲ, ಈ ಬುದ್ಧಿಯಿಲ್ಲ ಸ್ತ್ರೀಯರ ಬಗ್ಗೆ ತಗೊಳ್ಬೇಕಾದ್ರೆ ಕರ್ತನಿಗಾದಂತ ಕಷ್ಟಗಳು, ಬಾಧೆಗಳು ಅವರಿಗೆ ಯಥೇಚ್ಛವಾಗಿ ಇರುತ್ತೆ. ನಾವು ನೋಡ್ತಾ ಇರ್ಬೇಕು ಕೆಲವು ಟೈಮಲ್ಲಿ. ಕೆಲವ್ರು ನೋಡಿ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಏನ್ ಪಾಪ ಮಾಡ್ಬಿಟ್ರು ಇವರು, ದೇವರಿಂದ ಇಷ್ಟೊಂದು ಪೆಟ್ಟಿನ ತಿಂತಾ ಇದಾರೆ ಅನ್ಸ್ಬಿಡುತ್ತೆ. ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದಾರೆ ಇವ್ರೇನ್ ತಪ್ಪು ಮಾಡಿರ್ಬೋದು ಅನ್ಸ್ಬಿಡುತ್ತೆ. ಆದ್ರೆ ಅದನ್ನ ನಾವು ಆ ರೀತಿ ಜಡ್ಜ್ ಮಾಡಂಗಿಲ್ಲ. ಸ್ಪಷ್ಟವಾಗಿ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ ಅವರ ಜೀವನದಲ್ಲಿ ಬರುವಂತಹ ಶೋಧನೆಯೇ ಇಲ್ಲವೇ ಶಿಲುಬೆಯ ಹಿನ್ನೆಲೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಒಂದ್ ವೇಳೆ ಅವರು ಬುದ್ಧಿವಂತ ಸ್ತ್ರೀಯ ಕಾಣಿಸ್ಕೊಳ್ಪಟ್ಟು ಕರ್ತನ ಹೆಜ್ಜೆದಲ್ಲಿ ನಡೀತಾ ಆ ಒಂದು ಶಿಲುಬೆಯನ್ನು ಹೊರತುವಂತ ಸಮಯದಲ್ಲಿ ಆತನಿಗಾದಂತ ಹಲವಾರು ಕಷ್ಟಗಳನ್ನ ಸಹಿಸ್ಕೊಳ್ಳುವಂತ ಒಂದು ಸಮಯದಲ್ಲಿ ಇರಬಹುದು, ಒಂದು ಹಂತದಲ್ಲಿ ಇರಬಹುದು. ಅದನ್ನ ನಾವು ಔಟ್ವರ್ಡ್ ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ ಅಲ್ವಾ? ಆದ್ರಿಂದ ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಅವ್ರಿಗೆ ಏನ್ ಕಾಣಿಸುತ್ತಂದ್ರೆ, ಮುಂದೆ ದೇವರಿಟ್ಟಿರುವಂತ ಮಹಿಮೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದು ಮಂದವಾಗಿರಲ್ಲ ಅಲ್ವಾ? ದೇವರಿಟ್ಟಿರುವಂತ ಒಂದು ಯೋಜನೆ ಇದೆಯಲ್ಲ, ದೇವರ 1000 ವರ್ಷ ಆಳ್ವಿಕೆ ಇರ್ಬೋದು, ಇನ್ಮೇಲೆ ಬರುವಂತ ಇಡೀ ಲೋಕಕ್ಕೆ ಇರುವಂತ ದೊಡ್ಡ ದೊಡ್ಡ ಆಶೀರ್ವಾದಗಳ ವಿಷಯಗಳಿರ್ಬೋದು, ಇದು ಅವರ ಮುಂದೆ ಬ್ರೈಟ್ ಆಗಿರುತ್ತೆ. ಅವರ ಬೆಳಕು, ಆ ಬೆಳಕು ಅವರ ಮುಂದೆ ಇರುವಂತಹ ಬೆಳಕಿನ ಮೂಲಕ ಅವರು ಅದನ್ನ ತುಂಬಾ ಸ್ಪಷ್ಟವಾಗಿ ನೋಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದು ನಮ್ಗೆ ಕಾಣಿಸುತ್ತೆ. ಹಾಗನ್ಬಿಟ್ಟು ನಮ್ಗೆಲ್ಲ ತುಂಬಾ ಜ್ಞಾನ ಬೇಕು ಅಂತ ಏನೂ ಇಲ್ಲ. ಈ ಜ್ಞಾನ ಎಲ್ಲ ಕೊಡೋದು ದೇವ್ರೆ, ಕರೆಕ್ಟ್ ಅಲ್ವಾ? ನಾವ್ ಎಷ್ಟೇ ಬುದ್ಧಿವಂತರಿದ್ರು ದೇವ್ರ ಮುಂದೆ ದಡ್ರೆ, ನಾವ್ ಎಷ್ಟೇ ದಡ್ಡರಾಗಿದ್ರು ದೇವ್ರ ಮನಸ್ಸಿಟ್ರೆ ನಾವು ಜ್ಞಾನಿಗಳೇ. ತುಂಬಾ ಜನ ಹಿಂಗೂ ತಿಳ್ಕೊಳ್ತಾರೆ, ನಮ್ಮ ಹತ್ರ ಮಾತಾಡ್ಬೇಕಾರೆ ಹಿಂಗೆ ಮಾತಾಡೋದು. ಬ್ರದರ್ ನಿಮ್ಗೇನ್ ಬ್ರದರ್, ನೀವ್ ವ್ಯಾಲ್ಯೂಮ್ಸ್ ಓದ್ತೀರಾ, ಆ ಸಬ್ಜೆಕ್ಟ್ ಓದ್ತೀರಾ, ಇದು ಓದ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ನಮ್ ಪಾಡಿಯಲ್ಲಿ ನಮ್ಗೇನು ಗೊತ್ತಿರಲ್ಲ ಬ್ರದರ್, ಓದಕ್ ಬರಲ್ಲ, ಕೆಲವೊಂದು ವಿಷಯ ನಮ್ಗೆ ಗೊತ್ತಿಲ್ಲ, ನಿಮ್ಮಷ್ಟು ನಾವು ಓದಿಲ್ಲ, ನಿಮ್ಮಷ್ಟು ಓದಕ್ಕಾಗಲ್ಲ. ನೋ ನೋ ನೋ, ಆ ತರ ಯಾವುದೇ ವಿಷಯ ಇಲ್ಲ ದೇವ್ರ ಹತ್ರ. ನಿಮ್ಮ ಆಸಕ್ತಿ, ನಿಮ್ಮ ಪ್ರೀತಿ, ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆಗೆ ಅನುಗುಣವಾಗಿ ಆ ಜ್ಞಾನವನ್ನ ದೇವ್ರು ನಿಮಗೆ ದಯಪಾಲಿಸ್ತಾರೆ. ಮುಂದೆ ಬರುವಂತ ವಿಷಯಗಳನ್ನ ನೀವೇನ್ ಮಾಡ್ತೀರಾ, ನೀವು ಮುನ್ಸೂಚನೆ ಕೊಡ್ತಾರೆ ದೇವ್ರು, ನಿಮ್ಗೆ ಎಚ್ಚರಿಕೆನ ಕೊಡ್ತಾರೆ. ಅದನ್ನ ನಾವು ನೋಡ್ತಾ ನೋಡ್ತಾ ಈ ಕಷ್ಟಗಳನ್ನ ದೊಡ್ಡದಾಗಿ ನಾವು ಪರಿಗಣಿಸಲ್ಲ. ಮುಂದೆ ಇರುವಂತಹ ಸಂತೋಷಕ್ಕೋಸ್ಕರ ಈ ಅವಮಾನಗಳನ್ನ, ನಿಂದನೆಗಳನ್ನ ಸಹಿಸ್ಕೊಳ್ಳಕ್ಕೆ ನಾವು ಸಿದ್ಧರಾಗ್ಬಿಡ್ತೀವಿ. ಇದು ಬುದ್ಧಿಯುಳ್ಳ ಕನ್ನಿಕೆಯರ ಒಂದು ಗುಣಲಕ್ಷಣವಾಗಿರುತ್ತೆ ಇಲ್ವಾ? ಇದನ್ನ ನೋಡ್ತಾ ಇದ್ವಿ. ಇದಿಷ್ಟು ವಿಷಯಗಳನ್ನ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸಾಮ್ಯ ಇವತ್ತು ಇದನ್ನೇ ತೋರ್ಸ್ಕೊಡ್ತಾ ಇದೆ. ಓಕೆನಾ? ಕಂಟಿನ್ಯೂ ಮಾಡಿ, ಒಂದೇ ಒಂದ್ ಲೈನ್, 5 ಪ್ಯಾರ ಹೋಗ್ಬಿಟ್ಟು ಮುಗಿಸೋಣ. ಸಾವಿರದ 874 ಶರತ್ಕಾಲದಲ್ಲಿ ಕರ್ತನ ಆಗಮನವನ್ನು ಪ್ರಕಟಿಸುವ ಪ್ರವಾದನ ತಟ್ಟುವಿಕೆಯನ್ನು ಕೇಳಿಸಿಕೊಂಡಾಗ ಬಹುಮಟ್ಟಿಗೆ ಅದರ ಅಂಗೀಕಾರವು ಪ್ರಾರಂಭವಾಯಿತು. ತ್ವರಿತವಾಗಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ, ಮತ್ತಾಯ 25:6 ಎಂಬ ಕೂಗು ಬೆದ್ದಿತು. ಈ ಕರೆಯು ಈಗಲೂ ಮುಂದುವರಿಯುತ್ತಿದೆ ಮತ್ತು ಎಲ್ಲಾ ಪ್ರತಿಷ್ಠೆಗೊಂಡ ಕನ್ಯಾವರ್ಗದವರು ಅದನ್ನು ಕೇಳಿಸಿಕೊಳ್ಳುವವರೆಗೆ, ಅವರ ನಂಬಿಕೆ ಮತ್ತು ನಿಷ್ಠೆಯು ಪರೀಕ್ಷಿಸಲ್ಪಡುವವರೆಗೆ ಅದು ಮುಂದುವರಿಯುತ್ತದೆ.
ಬುದ್ಧಿವಂತೆಯರೆಲ್ಲರೂ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡು ಎಣ್ಣೆಯೊಡನೆ ಪವಿತ್ರಾತ್ಮ ತಮ್ಮ ಪಾತ್ರೆಗಳಲ್ಲಿ ತಮ್ಮ ಹೃದಯಗಳಲ್ಲಿ ಪ್ರಕಾಶಮಾನವಾಗಿ ಉರಿಯುತ್ತಿರುವ ದೀಪದೊಡನೆ ದೇವರ ವಾಕ್ಯವೆಂಬ ಕರ್ತನ ಪ್ರಸನ್ನತೆಯನ್ನು ಒಪ್ಪಿಕೊಳ್ಳುತ್ತಾರೆ. ನಂಬಿಕೆಯೊಡನೆ ತಮ್ಮ ಗುಣಲಕ್ಷಣ ಮತ್ತು ಕಾರ್ಯ ವಿಷಯಗಳ ಸಾಮರಸ್ಯವನ್ನು ಸರಿಪಡಿಸಿಕೊಂಡು ಪ್ರಿಯ ಮದಲಿಂಗನನ್ನು ಎದುರು ನೋಡಲು ಹೋದರು ಮತ್ತು ಆತನೊಡನೆ ಮದುವೆಯ ಸಮಾರಂಭದಲ್ಲಿ ಕುಳಿತುಕೊಳ್ಳುತ್ತಾರೆ ಎಂಬುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ 1874 ನೋಡ್ರಿ, ಈ ಸಮಯ, ಈ ಡೇಟ್ 1874 ಅನ್ನೋದು ಮನುಷ್ಯರ ಕ್ಯಾಲೆಂಡರ್ ಅಲ್ಲಿ ಒಂದು ಇಯರ್ ಅಷ್ಟೇ. ಆದ್ರೆ ದೇವರ ಮಕ್ಕಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗೆ ಇರುವಂತ ಪ್ರವಾದನೆಗಳನ್ನ ನಾವು ಸರಿಯಾಗಿ ಸ್ಟಡಿ ಮಾಡಿದಾಗ, ಸರಿಯಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಸಿಕ್ಕಿರುವಂತ ಸಮಯ ಅದು 1874 ಅಲ್ಲ ಸಿಕ್ಕಿರ್ಬೋದು, ಇಲ್ಲ 2074 ಸಿಕ್ಕಿರ್ಬೇಕು, ಅದನ್ನು ಮುಖ್ಯ ವಿಷಯ ಅಲ್ಲ. ಬಟ್ ನಮ್ಗೆ ಸಿಕ್ಕಿರುವಂತ ಕಾಲ ಅದನ್ನ ನಾವು ಇಲ್ಲಿ ಓದ್ತಾ ಇದೀವಿ. ಅದಕ್ಕೆ ತುಂಬಾ ಜನ ಏನ್ 1874 ಅನಿಸ್ಬೋದು. ಇದು ನಮ್ಮೆಲ್ರಿಗೂ ದೇವ್ರ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತು. ನಾವು 1874 ಅಂತ ಇರುವಂತ ಈ ಎರಡನೇ ಬರುವಿಕೆಯ ಸಮಯವನ್ನ ನಾವು ಕಣ್ಮುಚ್ಕೊಂಡು ಏನು ಹೇಳ್ತಾ ಇಲ್ಲ. ಪ್ರವಾದನೆ ಅನುಸಾರವಾಗಿ, ದೇವರ ವಾಕ್ಯದ ಅನುಸಾರವಾಗಿ ಆ ಬೆಳಕಿನಲ್ಲಿ ಆ ಸಮಯವನ್ನ ಕಂಡುಕೊಂಡಿದ್ದೀವಿ, ಆ ವರ್ಷವನ್ನ ಕಂಡುಕೊಂಡಿದೀವಿ ನಾವು. ಆಗ ಕರ್ತನಾದ ಪ್ರೀತಿಯ ಸಹೋದರರೇ, ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಂದಾಗ ಆ ಪ್ರವಾದನೆಯ ತಟ್ಟುವಿಕೆಯನ್ನು ನಾನು ಕೇಳಿಸ್ಕೊಂಡಾಗ ನೋಡ್ರಿ, 1874 ಅನ್ನೋದು ನಮ್ಗೆ ತಟ್ತಾ ಇತ್ತು. ನೋಡು, ಇದೇ ಡೇಟ್, ಇದೇ ಟೈಮ್ ನೋಡ್ರಿ. 1335 ದಿನಗಳವರೆಗೆ ಕಾಯ್ದು ಸೇರುವನು ಭಾಗ್ಯವಂತನು. ದಾನಿಯೇಲ 12ನೇ ಅಧ್ಯಾಯ ಕೊನೆ ವಾಕ್ಯದಲ್ಲಿ ಮಾತಾಡುವಂತ ವಿಷಯ. ಇದೆಲ್ಲ ವಿಷಯಗಳನ್ನ ದೇವ್ರ ಮಕ್ಳು ಏನ್ ಮಾಡಿದ್ರು? ಗ್ರಹಿಸ್ಕೊಳ್ಳುವಂತ ವಿಷಯ ಅವ್ರಿಗೆ ಏನೇನ ತೋರಿಸ್ಕೊಡ್ತು ಅಂದ್ರೆ, ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಬಂದಿರೋದು ನಿಜವಾದ್ರೆ ಆತನು ಮೊದಲಿಂಗನಾಗಿ ಬರ್ತಾರೆ, ಮೊದಲಿಂಗಿತಿ ಆಗುವಂತ ಒಂದು ಅವಕಾಶ ಇದೆ, ನಾನು ಆತನನ್ನ ಎದುರುಗೊಳ್ತೀನಿ ಅನ್ನೋಂತ ಭಾವನೆ, ಆ ಹೃದಯದ ಪ್ರೇರಣೆಯಿಂದ ದೇವರಿಗೆ ಸಮರ್ಪಣೆ ಮಾಡಿ, ಇಗೋ ಮೊದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡ್ರಿ ಅನ್ನೋಂತ ಒಂದು ಆ ಸತ್ಯ, ಒಟ್ಟು ಇಡೀ ಸತ್ಯವೂ ಅವರಿಗೆ ಈ ರೀತಿಯಾಗಿ ಕೆಲಸ್ತಾ ಇರುತ್ತೆ. ನಮಗೆ ಬಂದಿರುವಂತ ಇಡೀ ಸತ್ಯ ನಮ್ಮನ್ನ, ನೀವು ಕ್ರಿಸ್ತನಿಗೆ ಮೊದಲಿಂಗತಿಯಾಗ್ರಿ, ಅದಕ್ಕೋಸ್ಕರ ಕರೆಯಲ್ಪಡ್ತಿದ್ರ ಅಂತ ನಮ್ಮನ್ನ ಪವಿತ್ರಾತ್ಮದ ಮೂಲಕ ಪ್ರೇರಣೆ ಮಾಡುತ್ತೆ. ಆಗ ದೇವ್ರ ಮಕ್ಳು ಏನ್ ಮಾಡ್ತಾರೆ? ಅಲ್ಲಿಂದ ಈಚೆಗೆ ಅಂದ್ರೆ 1874 ಇಂದ ಈ ಕರೆ ಬರ್ತಾ ಇದೆ, ಈ ಕೂಗು ಬರ್ತಾ ಇದೆ. ಈಗಲೂ ಕೂಡ ಈ ಕೂಗು ಏನಾಗ್ತಿದೆ? ಮುಂದುವರಿತಾ ಇದೆ. ನೋಡ್ರಿ, ಈ ಕೂಗು ಮುಂದುವರಿತಾ ಇದೆ ಅಂದ್ಬಿಟ್ಟು ಇದು ನಮ್ಮ ಸಹೋದರ ಅಜಲ್ ಅವರು ಬರ್ದಿದ್ದು ಯಾವ ವರ್ಷದಲ್ಲಿ? ಈ ಒಂದು ವ್ಯಾಲ್ಯೂಮ್ ಬರ್ದಿರೋದು 1906ರ ಒಂದು ಕಾಲಾವಧಿಗಳಲ್ಲಿ. ಅವಾಗ ಅವ್ರು ಹೇಳ್ತಾ ಇದಾರೆ ಇನ್ನೂ ಮುಂದುವರಿತಾ ಇದೆ ಅಂದ್ಬಿಟ್ಟು. ಈಗ ಎಷ್ಟು ವರ್ಷ ಆಗಿದೆ? 2024 ಆಗ್ತಿದೆ. ಯೋಚನೆ ಮಾಡ್ರಿ, ಈಗಲೂ ಕೂಡ ಮುಂದುವರಿತಾ ಇದೆಯಾ ಅಂದ್ರೆ ಹೌದು, ಮುಂದುವರಿತಾ ಇದೆ ಅಲ್ವಾ? ಮುಂದುವರಿದಕ್ಕೆ ಆ ಕೂಗು ನಮ್ಮ ಹತ್ರ ಕೇಳಿಸಿರೋದು. ಮುಂದುವರಿದೇ ಇದ್ರೆ ಆ ಕೂಗು ಯಾಕೆ ನಮಗ್ ಕೇಳಿಸುತ್ತೆ? ಈಗೋ ಮೊದಲಿಂಗನು ಆತನ ಎದುರುಗೊಳ್ಳೋದಕ್ಕೆ ಹೊರಡ್ರಿ ಅನ್ನುವಂತ ಈ ಸತ್ಯ ಉಪದೇಶಗಳು ನಮ್ಮ ಹತ್ರ ಯಾಕೆ ಬಂದಿರಲ್ಲ? ನಿಮ್ಗೆ ದೇವರ ವಾಕ್ಯವನ್ನು ಹಂಚಿರುವಂತ ದೇವ್ರ ಮಕ್ಳು ಅವ್ರ ಮೂಲಕ ಈ ಕೂಗು ನಿಮ್ಮೆಲ್ಲರಿಗೂ ಬಂದು ತಟ್ಟಿದೆ. ಮೊದಲಿಂಗನನ್ನ ಎದುರುಗೊಳ್ಳಕ್ಕೆ ಸಿದ್ಧರಾಗ್ರಿ ಅನ್ಬಿಟ್ಟು. ಆಗಿರ್ಬೇಕಾದ್ರೆ ಈ ಒಂದು ಮೊದಲಿಂಗನ ಎದುರುಗೊಳ್ಳೋದಕ್ಕೆ ಈ ಕನ್ಯಾ ವರ್ಗದವರು ತಮ್ಮನ್ನ ಸಿದ್ಧಪಡಿಸಿಕೊಳ್ಳುವಂತ ಕೆಲಸ ಈಗ ಮುಂದುವರಿತಾ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನ ತುಂಬಾ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು. ಯಾರು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಇನ್ನೂ ಹೆಚ್ಚಾಗಿ ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾರೋ, ಯಾರು ಬರುವಂತ ಶೋಧನೆಗಳನ್ನ ಸಹಿಸ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಪಡುವವರಾಗಿರ್ತಾರೋ, ಯಾರು ಕ್ರಿಸ್ತನಿಗೋಸ್ಕರ ಬಾಧೆಗಳ ಸಂಕಟಗಳನ್ನ ಅನುಭವಿಸಿ ಯಾವಾಗಲೂ ಸಿದ್ಧರಾಗಿರ್ತಾರೋ, ಇದೆಲ್ಲವೂ ತಾವು ಬುದ್ಧಿವಂತ ಕನ್ಯೆಯರು ಅಂತ ತಿಳಿಸ್ಕೊಡುತ್ತೆ. ಯಾಕೆಂದ್ರೆ ಯಾರಲ್ಲಿ ಈ ಬೆಳಕು ಕಡಿಮೆ ಆಗಿರುತ್ತೋ, ಯಾರಲ್ಲಿ ಪವಿತ್ರಾತ್ಮ ಕಡಿಮೆ ಆಗಿರುತ್ತೋ ಅವರಿಗೆ ನಂಬಿಕೆನೂ ಕಡಿಮೆ ಆಗಿರುತ್ತೆ, ಬಾಧೆಗಳು ಕಡಿಮೆ ಆಗಿರುತ್ತೆ. ಬಾಧೆಗಳು ಬಂದ್ರೆ ಸಗಿಸ್ಕೊಳ್ಳೋದಕ್ಕೂ ಆಗಲ್ಲ. ದೇವ್ರ ಮಕ್ಳು ಇದೆಲ್ಲ ಒಂದು ಗುರುತಾಗಿ ನಾವೇನ್ ಮಾಡ್ಬೇಕು? ಇಟ್ಕೊಬೇಕು. ಅವ್ರೇನ್ ಮಾಡ್ತಾರೆ ಅಂದ್ರೆ ಅಂತ ಸನ್ನಿವೇಶದಲ್ಲಿ ತಮ್ಮ ಬೆಳಕುಗಳನ್ನ ಇನ್ನೂ ಹೆಚ್ಚಾಗಿ ಉರಿಯುವಂತೆ ಮಾಡ್ತಾರೆ, ಇನ್ನು ಪವಿತ್ರಾತ್ಮ ತಗೊಳ್ತಾರೆ, ಇನ್ನು ತುಂಬಾ ಸ್ಟಡಿ ಮಾಡ್ತಾರೆ, ಇನ್ನು ದೇವರ ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನು ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು, ನಾನು ಇನ್ನೂ ಓದ್ಬೇಕು, ನಾನು ಇನ್ನೂ ದೇವರ ಆತ್ಮದಿಂದ ಪ್ರೇರಣೆ ಆಗ್ಬೇಕು, ನಾನು ಇನ್ನು ಬದಲಾವಣೆಗಳು ಕಾಣಲ್ಪಡ್ಬೇಕು, ಇನ್ನು ಗುಣಲಕ್ಷಣಗಳಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು, ನಾನು ಕ್ರಿಸ್ತನ ಸಾರೂಪ್ಯನ ಇನ್ನೂ ಬೆಳೆಸ್ಕೊಬೇಕು ಅಂದ್ಬಿಟ್ಟು ತಮ್ಮನ್ನ ತ್ವರಿತ ಮಾಡ್ಕೊಳ್ತಾರೆ.
ಸಿದ್ಧತೆ ಪಡಿಸ್ಕೊಳ್ತಾರೆ ಅಲ್ವಾ. ತಮ್ಮ ಹೃದಯ ಎಂಬ ಪಾತ್ರೆಗಳಲ್ಲಿ ಆ ಎಣ್ಣೆ ಯಾವಾಗ್ಲೂ ಕಡಿಮೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅದ್ರ ಮೂಲಕ ದೇವರ ಆತ್ಮ ಯಾವಾಗ್ಲೂ ಉರಿತಾ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಲ್ವಾ. ದೇವರ ವಾಕ್ಯ ಯಾವಾಗ್ಲೂ ನಮ್ಮನ್ನ ನಡೆಸುವಂತ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಈ ಗುಣಲಕ್ಷಣಗಳು ದೇವ್ರ ಮಕ್ಕಳು ಆ ಬುದ್ಧಿವಂತಿಯ ಕಣ್ಣೀರಂತ ನಮ್ಮನ್ನ ನಿರ್ಮಿಸಿಕೊಡುತ್ತೆ. ನಂಬಿಕೆಯಲ್ಲೂ ಕ್ರಿಸ್ತನ ಸಾರೂಪ್ಯದಲ್ಲಿ ಕೂಡ ಅಲ್ಲಿ ಏನಾಗಲ್ಲ ಅಂದ್ರೆ ಯಾವಾಗ್ಲೂ ಏನ್ ಮಾಡಲ್ಲ, ಕಾಂಪ್ರಮೈಸ್ ಮಾಡ್ಕೊಳಲ್ಲ. ಸೊ ಕಾಂಪ್ರಮೈಸ್ ಅಂದ್ರೆ ಏನು? ಕಾಂಪ್ರಮೈಸ್ ಅಂದ್ರೆ ಒಂದ್ ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯ ಸರಸರಿದೆ, ನಾವು ಎಷ್ಟರ ಒಂದು ಗುಣಗಳನ್ನ ಬೆಳೆಸಿದ್ವಿ ಅದ್ರಲ್ಲೇ ತೃಪ್ತಿ ಆಗುವಂತ ಒಂದು ಭಾವನೆ ಇರ್ಬೋದು. ಸಾಕಪ್ಪ, ನಾನು ಕರೆಕ್ಟ್ ಆಗಿದ್ದೀನಿ, ಸಾಕು, ಇನ್ಮೇಲೆ ನನಗೇನು ಬೆಳವಣಿಗೆ ಬೇಕಾಗಿಲ್ಲ, ನಾನು ಆಲ್ ರೈಟ್. ಡೆವಲಪ್ಮೆಂಟ್ ಪ್ರೋಸೆಸ್ ಆಗಲ್ಲ. ಕೆಲವರಲ್ಲಿ ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಡೆವಲಪ್ಮೆಂಟ್ ಪ್ರೋಸೆಸ್ ಇರಲ್ಲ, ಗುಣಲಕ್ಷಣ ಬದಲಾವಣೆ ಆಗಲ್ಲ. ನನ್ನಲ್ಲಿ ಇನ್ನೂ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇದೆ ಅಂತ ಯಾರು ಯೋಚನೆ ಮಾಡ್ತಾರೆ? ನಾನು ಪಾಪಿ, ನನ್ನಲ್ಲಿ ತುಂಬಾ ಮಿಸ್ಟೇಕ್ ಇದೆ ತಂದೆ, ನಾನು ತಪ್ಪು ತುಂಬಾ ಮಾಡ್ತಾ ಇದ್ದೀನಿ, ಅದನ್ನ ಬಿಟ್ಟು ಹೊರಡೆ ಬರ್ಬೇಕಂತ ಯಾರಿಗ್ ಮನಸ್ಸಿರುತ್ತೋ ಅವ್ರಿಗೆ ದೇವರ ಆತ್ಮ ಬೇಕಾಗುತ್ತೆ. ಅವರ ದೇವರ ವಾಕ್ಯದ ಮೂಲಕ ತಮ್ಮನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡ್ತಾರೆ. ನಾನ್ ಕರೆಕ್ಟ್ ಆಗಿದ್ದೀನಪ್ಪ, ನಂದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ, ನಾನು ಎಷ್ಟು ಶುದ್ಧನಾಗಿದ್ದೀನಿ ಗೊತ್ತಾ. ಇನ್ ಕೆಲವ್ರಿಗೆ ಹೆಂಗಂದ್ರೆ ಬಾಬಿಲೋನ ಬಿಟ್ಟು ಬಂದಿದ್ದೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್. ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್? ನಾನು ಬಾಬಿಲೋನ ಬಿಟ್ಟು ಬಂದ್ಬಿಟ್ಟೆ ಗೊತ್ತಾ, ನಾನು ಬುದ್ಧಿಯುಳ್ಳ ಕಣಿಕೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ. ಅಷ್ಟು ಮಾತ್ರಕ್ಕೆ ಅವ್ರೇನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ನಾನೇ ತುಂಬಾ ಬುದ್ಧಿವಂತ ಕಣಿಕೆ, ಮಿಕ್ಕಿದವರೆಲ್ಲ ಬುದ್ಧಿ ಇಲ್ಲದವ್ರು ಅಂತ ತಿಳ್ಕೊಳ್ತಾರೆ. ಅನೇಕರಿಗೆ ಈ ಬುದ್ಧಿವಂತ ಕನ್ನಿಕೆಯರ ಮಧ್ಯದಲ್ಲಿಯೇ ಎರಡು ಸಪರೇಷನ್ ದೇವ್ರು ಮಾಡ್ತಾ ಇದಾರೆ ಅಂತ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸರಸರೇ, ಯಾರೊಬ್ರು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಆ ಒಂದು ಮುಂದುವರಿಕೆನ ಕ್ರಿಸ್ತನ ಸಾರೂಪ್ಯನ ಹೊಂದವರೆಗೂ ಮುಂದುವರಿತಾರೋ, ಆ ಮುಂದುವರಿಕೆ ಎಲ್ಲಿ ಕರ್ಕೊಂಡು ಹೋಗುತ್ತಂದ್ರೆ ಕೊನೆಗೆ ಅವರ ಬಾಗಿಲಿಗೆ ಕರ್ಕೊಂಡ್ಬಂದ್ ಬಿಟ್ಬಿಡತ್ತೆ. ಅವ್ರಿಗೆ ಮೊದಲಿಂಗನ ಮದುವೆ ಸಮಾರಂಭಕ್ಕೆ ಕರ್ಕೊಂಡ್ಬಂದ್ ಬಿಡುತ್ತವ್ರಿಗೆ ಅಲ್ವಾ. ಸರಿಯಾದ ಸಮಯದಲ್ಲಿ ಮೊದಲಿಂಗನ ಮದುವೆಯ ಸಮಾರಂಭಕ್ಕೆ ನಮ್ಮನ್ನ ಟೈಮ್ ಸರಿಯಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ನಾವು ಹೋಗಿ ಮೊದಲಿಂಗನ ಪಕ್ಕದಲ್ಲಿ ಕುತ್ಕೊಳ್ಳುವಂತ ಒಂದು ಅವಕಾಶವನ್ನ ಪಡ್ಕೊಳ್ತೀವಿ. ಯೋಚನೆ ಮಾಡಿ ನೋಡ್ರಿ. ಇದೆಲ್ಲ ಇವತ್ತು ದೇವರು ತನ್ನ ಪವಿತ್ರಾತ್ಮದ ಮೂಲಕ ಯಾರು ಆ ಎಣ್ಣೆನ ಹೆಚ್ಚಾಗಿ ಇಟ್ಕೊಂಡಿರ್ತಾರೋ ಅಲ್ವಾ, ದೇವರ ತಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಹೆಚ್ಚಾಗಿ ಹೊಂದ್ಕೊಂಡಿರ್ತಾರೋ, ಅದರ ಮೂಲಕ ಉರಿಯುವಂತ ದೇವರ ವಾಕ್ಯವೆಂಬ ಬೆಳಕಿನ ಜೊತೆಗೆ ಪ್ರಯಾಣ ಮಾಡಿ ಮೊದಲಿಂಗನ ಕಂಡುಕೊಳ್ತಾರೆ, ಆತನ ಜೊತೆಗೆ ಮದುವೆ ಸಮಾರಂಭಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಿರೋದ್ರಿಂದ ಸರಸರೇ, ಮುಂದೆ ನಮಗೆ ಇನ್ನೂ ಹೆಚ್ಚಾದ ವಿಷಯಗಳನ್ನ ನಾವು ನೋಡ್ಬೋದು. ನಮ್ಗೆ ಸಿಕ್ಕಿರುವಂತಹ ಈ ದೊಡ್ಡ ಅವಕಾಶ, ಸಹೋದರಿ ಇದ್ರ ಬಗ್ಗೆ ಇನ್ನೂ ತುಂಬಾ ಸ್ಪಷ್ಟವಾಗಿ ಮಾತಾಡುತ್ತಾರೆ. ಸ್ವಲ್ಪ ಯೋಚನೆ ಮಾಡೋಣ. ವಾಟ್ ಎ ಗ್ರೇಟ್ ಪ್ರಿವಿಲೇಜಸ್, ಎಷ್ಟು ದೊಡ್ಡ ಸುವರ್ಣ ಅವಕಾಶ, ಯಾರಿಗೂ ಸಿಗದೆ ಇರುವಂತ ಮಹಾ ಉನ್ನತವಾದಂತ ಒಂದು ಅವಕಾಶ ದೇವರ ಮಕ್ಕಳಿಗೆ ಸಿಕ್ಕಿದೆ ಅಲ್ವಾ. ನಾವೆಲ್ಲರೂ ಮೊದಲಿಂಗಿತ್ಯ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೀವಿ. ನಮ್ಮನ್ನ ನಾವು ಪರೀಕ್ಷೆ ಮಾಡಿ ಅಂತಹ ಗುಣಗಳು ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನ ಸ್ಟಡಿ ಮಾಡಿ, ಇನ್ನು ಕೂಡ ನಮ್ಮಲ್ಲಿ ಪವಿತ್ರ ಆತ್ಮನ ಹೆಚ್ಚು ಮಾಡಿಕೊಂಡು ಇನ್ನು ದೇವರ ವಾಕ್ಯವೆಂಬ ಬೆಳಕಿನಲ್ಲಿ ನಡೆಯೋದನ್ನ ಮುಂದುವರಿಸಿದ್ರೆ ನಾವು ಕೂಡ ಗುರಿ ಮುಟ್ತೀವಿ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಇಷ್ಟರಲ್ಲಿ ಪ್ರೀತಿಯ ಸರಸರಿದೆ. ಈ ಪಾಠದ ಕುರಿತಾಗಿ ಕೇಳುವುದಕ್ಕೆ ಏನಾದ್ರೂ ಇದೆಯಾ ನಿಮ್ಗೆ? ಇಲ್ಲದಿದ್ರೆ ನಾವು ಇವತ್ತು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ನಾವು ರಾತ್ರಿ ಗೀತೆಯನ್ನು ಓದಿ ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ? ಇವತ್ತಿನ ರಾತ್ರಿ ಗೀತೆಯನ್ನು ಯಾರು ಓದ್ತೀರಾ? ತಂಗಿ ಓದಿಮ್ಮ, ಓದಿ. ಮಾರ್ಚ್ 18. ನಾನಾದರೋ ನೀತಿಯಲ್ಲಿ ನಿನ್ನ ಮುಖವನ್ನು ದೃಷ್ಟಿಸುವೆನು, ನಾನು ಎಚ್ಚರವಾದಾಗ ನಿನ್ನ ಹೋಲಿಕೆಯೊಂದಿಗೆ ತೃಪ್ತಿ ಹೊಂದುವೆನು. ಕೀರ್ತನೆಗಳು 17ನೇ ಅಧ್ಯಾಯ 15ನೇ ವಚನ. ನಮ್ಮ ಆಶೀರ್ವದಿಸಲ್ಪಟ್ಟ ಕರ್ತನು ಮತ್ತು ತಲೆಯೂ ಆಗಿರುವಾತನ ಗುಣ ಸ್ವರೂಪವನ್ನು ಹೊಂದುವ ಆ ಭಾವನೆಯು ಜೀವನ ಪರ್ಯಂತ ಇರುವಂತಹ ಕೆಲಸವಾಗಿದೆ ಎಂಬ ಮುಖ್ಯತ್ವವನ್ನು ಪರಿಗಣಿಸುವವರು ಯಾರು? ಈ ಸ್ವಭಾವವನ್ನು ಒಂದು ದಿನ ಅಥವಾ ಒಂದು ವರ್ಷದಲ್ಲಿ ಹೊಂದಲು ಸಾಧ್ಯವಿಲ್ಲ.
ಆದರೆ ಜೀವನವಿಡೀ ಅದಕ್ಕಾಗಿ ಮೀಸಲಾಗಿಡಬೇಕು. ಅನುದಿನ ನಾವು ನಂಬಿಗಸ್ತರಾಗಿದ್ದರೆ ಕೃಪೆಯಲ್ಲಿ ಬೆಳೆಯುವುದನ್ನು ಮತ್ತು ಕ್ರೈಸ್ತ ಸ್ವಭಾವದಲ್ಲಿ ಅಭಿವೃದ್ಧಿ ಹೊಂದುವುದನ್ನು ನಮಗೆ ಮನವರಿಕೆ ಆಗಬೇಕು. ನಮಗೆ ಸತ್ಯವು ತಿಳಿದಿದೆ ಎಂಬುದು ಮಾತ್ರ ಸಾಲದು, ಅಥವಾ ನೀತಿಯಲ್ಲಿ ನೆಲೆಗೊಂಡು ನಿಂತಿರುವುದರಲ್ಲಿ ತೃಪ್ತಿ ಹೊಂದುವುದು ಮಾತ್ರ ಸಾಲದು. ಸತ್ಯವು ನಮ್ಮ ಸ್ವಭಾವದಲ್ಲಿ ಅದರ ಕ್ರಮಬದ್ಧವಾದ ಮತ್ತು ವಿನ್ಯಾಸದ ಪರಿಣಾಮವನ್ನು ಉಂಟು ಮಾಡುವಂತೆ ನಾವು ನೋಡಿಕೊಳ್ಳಬೇಕು. ಮತ್ತು ಒಂದು ವೇಳೆ ಸತ್ಯವನ್ನು ಒಳ್ಳೆಯ ಮತ್ತು ಪ್ರಾಮಾಣಿಕ ಹೃದಯಗಳಿಂದ ಸ್ವೀಕರಿಸಿದರೆ ಅಪೊಸ್ತಲನಾದ ಪೇತ್ರನು ಭರವಸೆ ನೀಡುವಂತೆ ನಾವು ಎಂದಿಗೂ ತಪ್ಪಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಆದರೆ ತಕ್ಕ ಕಾಲದಲ್ಲಿ ನಾವು ರಾಜ್ಯದಲ್ಲಿ ಸ್ವೀಕರಿಸಲ್ಪಡುವೆವು ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಿಯ ಸರಸ್ವರರೇ, ಇವತ್ತಿನ ಪಾಠಕ್ಕೂ ರಾತ್ರಿ ಗೀತೆಗೂ ಸಂಬಂಧವಿದೆಯಾ? ಇದೆ. ಎಷ್ಟು ಸ್ಪಷ್ಟವಾಗಿದೆ. ನಮ್ಮ ಗುರಿ, ನಮ್ಮ ಉದ್ದೇಶ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೋಡ್ಬೇಕು, ಆತನ ಹೋಲಿಕೆಯಲ್ಲಿ ತೃಪ್ತಿ ಆಗ್ಬೇಕು, ಅವರ ಪಕ್ಕದಲ್ಲಿ ನಿಂತ್ಕೊಬೇಕು ಅಲ್ವಾ? ದೇವ್ರು ನಮ್ಮನ್ನ ಕರೆದಿರೋದು ಅದಕ್ಕೆ. ನಾವು ಕೂಡ ಅದೇ ಉದ್ದೇಶನ ಇಟ್ಕೊಂಡಿದೀವಾ, ಅದೇ ಗುರಿನ ಇಟ್ಕೊಂಡಿದೀವಾ ಅನ್ನೋದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಆ ಸ್ವರೂಪವನ್ನು ಹೊಂದೋದಿಕ್ಕೆ, ಆ ಕ್ರಿಸ್ತನ ಸಾರೂಪ್ಯನ ಆಗ್ಬೇಕಂತ ಒಂದು ಭಾವನೆ ಬಿಟ್ಟು ಬೇರೆ ಯಾವುದೋ ಅಷ್ಟು ದೊಡ್ಡ ಕೆಲಸ ಅಲ್ಲ ಈ ಸಮಯದಲ್ಲಿ ನಮ್ಗೆ. ನಮ್ಮೆಲ್ರಿಗೂ ಹಂಗೆ ಅನಿಸ್ತಾ ಇದೆಯಾ? ಹೇಗಾದ್ರೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದೇ ನಮ್ಮ ದೊಡ್ಡ ಒಂದು ಜವಾಬ್ದಾರಿ ಕೆಲಸಗಳಾಗಿ ನಮ್ಮ ಜೀವನ ಪೂರ್ತಿ ಕಾಣಿಸಲ್ಪಡ್ತಾ ಇದೆಯಾ? ಹಾಗಿರ್ಬೇಕಾದ್ರೆ ಒಂದು ದಿನನೋ 2 ದಿನನೋ 1 ವರ್ಷ 2 ವರ್ಷ ಆಗುವಂತ ಕೆಲಸ ಅಲ್ಲ. ನಮ್ಮ ಜೀವನ ಪೂರ್ತಿ ಅದಕ್ಕೋಸ್ಕರ ಮೀಸಲಿಡ್ಬೇಕು. ಇನ್ನು ಹೆಚ್ಚಾಗಿ ದೇವ್ರ ಮಕ್ಕಳು ಜೀವನ ಪೂರ್ತಿ ಅಂದ್ರೆ ಕೆಲವ್ರು ಹೆಂಗಿರ್ತಾರೆ ಗೊತ್ತಿಲ್ಲ, ಜೀವನ ಪೂರ್ತಿ ವ್ಯರ್ಥ ಮಾಡ್ಕೊಂಡ್ಬಿಟ್ಟು ಕೊನೆ ಹಂತದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಆವಾಗ್ಲೂ ಆಗಲ್ಲ. ಪ್ರತಿ ದಿನ ಬೆಳವಣಿಗೆ ಹಂತವನ್ನ ಇಟ್ಕೊಂಡು ಮುಂದುವರಿಬೇಕು. ನಾವು ಆ ನಂಬಿಕೆಸ್ತನ ಕಾಪಾಡ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ವಾ ದೇವ್ರ ಮಕ್ಕಳು ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿತೀವಿ. ಅದಕ್ಕೆ ಒಂದು ಪಾಯಿಂಟ್ ನೋಡಿ, ನಾವು ಮಾತಾಡದಂತ ಒಂದು ಪಾಯಿಂಟ್ ಮಾತಾಡೋದು, ನಮಗೆ ಸತ್ಯವು ತಿಳಿದಿದೆ ಎಂಬುದು ಮಾತ್ರ ಸಾಲದು. ಸತ್ಯ ಗೊತ್ತಾಗ್ಬಿಡ್ತಪ್ಪ, ನಾನು ನೀತಿಯಲ್ಲಿ ಇದೀನಿ ಅಂತ ವಿಷಯದಲ್ಲಿ ತೃಪ್ತಿ ಆಗ್ಬಾರ್ದು, ಅದನ್ನೇ ಮಾತಾಡೋದು. ನಾನು ಈಗಲೇ ನಾನು ತುಂಬಾ ನೀತಿಯಲ್ಲಿ ಇದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ ಸಾಲದು. ಸತ್ಯದ ಸ್ವಭಾವದಲ್ಲಿ ಏನ್ ಮಾಡ್ಬೇಕು? ಕ್ರಮಬದ್ಧವಾದ ಮತ್ತು ವಿನ್ಯಾಸದ ಪರಿಣಾಮವನ್ನು ಉಂಟು ಮಾಡುವಂತೆ ನಾವು ನೋಡಿಕೊಳ್ಬೇಕು. ಅದು ಬೆಳವಣಿಗೆ ಆಗ್ತಿದೆ ನನ್ನಲ್ಲಿ ಪ್ರತಿದಿನ. ನಿನ್ನೆಗಿಂತ ಇವತ್ತಿಗಿಂತ ನಾಳೆ ನನ್ನಲ್ಲಿ ಚೇಂಜಸ್ ಕಾಣಿಸ್ತಾ ಇದೆಯಾ? ಇಲ್ಲ 1 ವರ್ಷ ಹೆಂಗಿದ್ದ ಹಂಗೆ ಇವತ್ತು ಇದ್ದೀನಿ, ಇನ್ನ 10 ವರ್ಷ ಬಿಟ್ರು ಹಂಗೆ ಇರ್ತೀನಿ ಅಂದ್ರೆ ಹೇಗಿರುತ್ತೆ? ಪ್ರಶ್ನೆ ಭಯ ಹುಟ್ಟಿಸುವಂತ ವಿಷಯ. ದೇವ್ರ ಮಕ್ಕಳು ಇದನ್ನ ಗಮನಿಸೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಖಂಡಿತ ನಮ್ಮಿಂದ ಸಾಧ್ಯವಿಲ್ಲ ಇದೆಲ್ಲ. ಈ ಒಂದು ಸೀರಿಯಸ್ನೆಸ್ ನಮ್ಗೆ ಬಂದ್ರೆ ನಾಳೆಯಿಂದ ಸರಿ ಮಾಡ್ತೀನಿ ಅಂತ ಯಾರೋ ಒಟ್ಬಿಟ್ರೆ ಖಂಡಿತ ಆಗಲ್ಲ. ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿ, ದೇವರೇ ನಾನು ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಈ ಕನ್ನಡದಲ್ಲಿ ಒಂದು ಸಾಂಗ್ ಬರ್ತಾ ಇತ್ತು, ಕೇಳಿದ್ರೆ ಗೊತ್ತು ನೀವು, ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಳಿಸಯ್ಯ. ಕನ್ನಡದಲ್ಲಿ ಒಂದು ಚೆನ್ನಾಗಿದೆ ಹಾಡು. ಯಾವತ್ ನನ್ ಟೈಮ್ ಮುಗೀತು ಅಂತ ನನ್ಗೆ ಗೊತ್ತಿಲ್ಲ, ನನಗೆ ಏನು ಬದಲಾವಣೆ ಇಲ್ಲ ಅಂತ ನಾನು ಕಾಣಿಸ್ಕೊಳ್ತಿದ್ದೀನಿ, ಇವತ್ತೇ ಮುಗಿದ್ಬಿಟ್ರೆ ನಾನು ಏನ್ ಮಾಡ್ತೀನಿ? ಆ ರೀತಿ ಅಂತ ಒಂದು ಭಯ ದೇವ್ರ ಮಕ್ಳಿಗೆ ಇರ್ಬೇಕು. ಕ್ರಿಸ್ತನ ಪ್ರೀತಿಯ ಸರಸರೇ, ಅದರಿಂದ ನಮ್ಮ ಸಮಯವನ್ನ ಅರಿತು ಯಾವಾಗ್ಲೂ ಏನ್ ಮಾಡ್ಬೇಕು ದೇವ್ರ ಮಕ್ಕಳು? ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದ್ ಬಿಟ್ಟು ಯಾವ್ದ್ರಲ್ಲೂ ತೃಪ್ತಿ ಆಗ್ಬಾರ್ದು. ಇಂಥ ಭಾವನೆಯಲ್ಲಿ ಬೆಳೆಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಆಗ ನಾವು ತಕ್ಕ ಸಮಯದಲ್ಲಿ ರಾಜ್ಯದಲ್ಲಿ ಸ್ವೀಕರಿಸಲ್ಪಡುತ್ತೇವೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ದೇವರು ತಾನೇ ಇವತ್ತಿನ ರಾತ್ರಿಗೆ ಇದನ್ನು ಕೂಡ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ಒಂದು ಪಾಠವನ್ನ ಅಂತ್ಯಕ್ಕೆ ತರೋಣ. ನಮ್ಮ ಮಧ್ಯದಲ್ಲಿರುವಂತ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸ್ವಲ್ಪ ಹೊರಗಡೆ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಬೇರೆ ಯಾರಿಗಾದ್ರು ಕೊಡ್ತೀನಿ. ಸರಿ, ಮೋಹನ್ ರಾಜರು ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೇನೆ ಬ್ರದರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆರ್ತಿ ನಿನಗೆ ಸ್ತೋತ್ರ ಮಾಡ್ತೇವೆ. ಇಡೀ ಬೆಳಗಿನಿಂದ ಸಾಯಂಕಾಲವರೆಗೆ ನಮ್ಮ ನಡೆಸಿ ಆರೋಗ್ಯ ಭಾಗ್ಯದಿಂದ ಇಟ್ಟಿದ್ರಿ, ನಿಮಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆರ್ತಿ ನಿನ್ನ ಒಳ್ಳೆ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಂತ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಸಹೋದರರು ಮತ್ತು ಎಲ್ಲರೂ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ನಿನ್ನ ವಾಕ್ಯಗಳನ್ನು ಕೇಳಿಸ್ಕೊಳ್ಳುತ್ತಾ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನದಲ್ಲಿ ನಮ್ಮ ನಡೆಸಿದ್ದೀನಿ, ನಿನಗೆ ಸ್ತೋತ್ರ. ಬ್ರದರ್ ಅವ್ರ ಮೂಲಕ ಕೊಟ್ಟಂತ ವಾಕ್ಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಅವರನ್ನ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿರಿ.
ಮತ್ತು ಅವರನ್ನು ಬಲಪಡಿಸ್ರಿ ಅಂತ ಪ್ರಾರ್ಥನೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರನ್ನೂ ಕೂಡ ನಿನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ, ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಡೆಸಿ, ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಆಮೇನ್. Thank you, brother. ನಮಸ್ತೆ ಬ್ರದರ್. ದೇವರು ನಿಮ್ಮೆಲ್ಲರನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ God bless you. ಥ್ಯಾಂಕ್ ಯು ಬ್ರದರ್. Thank you ಬ್ರದರ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬ್ರದರ್. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ ಎಲ್ಲರಿಗೆ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಎಲ್ಲೈತಿ ಚಿಕ್ಕಿ ಅಂತದೈತಿಲ್ಲ. ಓಹೋ ನಮಸ್ತೆ ಕಂದ. ನಮಸ್ತೆ ಅಪ್ಪ. ನಮಸ್ತೆ ಕಣಪ್ಪ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಎಲ್ಲಪ್ಪ ಬ್ರದರ್?